ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮತ್ತು ಇನ್ ಸರ್ವೆದಿಂದ ಅನೇಕ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕನ್ನು ನಡೀತಾ ಇತ್ತು. ಗ್ರೌಂಡ್ ವರ್ಕ್ ನಡೆಯುವಂಥ ಸಂದರ್ಭದಲ್ಲಿ ವಿಚಾರಧಾರೆಗಳನ್ನು ಡೆವಲಪ್ಮೆಂಟ್ ವಿಷಯಗಳನ್ನು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಯವರಿಗೆ ಮತ್ತು ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿವರೆಗೂ ಕೂಡ ನಾವು ಗ್ರೌಂಡ್ ವರ್ಕ್ನಲ್ಲಿ ಮುಂದೆ ಸಾಗ್ತಾ ಇದ್ವಿ. ಇವತ್ತು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬರುವಂಥ ಧಾರವಾಡ ಜಿಲ್ಲೆ ಅಖಂಡ ಜಿಲ್ಲೆ ಆಗಿರ್ತಕ್ಕಂಥ ಆವಾಗಿನ ಸಂದರ್ಭದಲ್ಲಿ ಮತ್ತು ಜಿಲ್ಲೆಯ ವಿಭಜನೆ ಆದಂಥ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಗದಗ ಬೆಟಗೇರಿ ನಗರಸಭೆಯ ಆಯುಕ್ತರಾಗಿ, ನಗರಸಭೆಯ ಕಮಿಷನರ್ವಾಗಿ ಮತ್ತು ನಗರಸಭೆಯ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಡೆಸಿರ್ತಕ್ಕಂಥ ಮಾನ್ಯ ಶ್ರೀ ರಾಜಾರಾಮ್ ಶಿವಾಜಿ ಪವಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಬಂದಿರತಕ್ಕಂಥ ಹಾದಿ ಪೌರಾಡಳಿತ ಇಲಾಖೆಗೆ ಜಾಯ್ನಿಂಗ್ ಆಗಿರ್ತಕ್ಕಂಥ ಯೋಚನೆ ಮತ್ತು ಗದಗಿ ಕೊಟ್ಟಿರ್ತಕ್ಕಂಥ ಸಮಯ, ಗದಗಿಕ್ಕಿಂತ ಸಮಯದಕ್ಕಿಂತ ವಿಶೇಷವಾಗಿ ಡೆವಲಪ್ಮೆಂಟ್ಗಾಗಿ ಕೊಟ್ಟಿರ್ತಕ್ಕಂಥ ತಮ್ಮ ಧ್ವನಿ, ತಮ್ಮ ಕೂಗು ಮತ್ತು ಸ್ವಚ್ಛತೆ ಬಗ್ಗೆ ಇಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ಹಾದಿಗಳನ್ನು ಏನಿದಾವೆ ಇವೆಲ್ಲ ಲೆಕ್ಕಾಚಾರಿನಲ್ಲಿ ನಮ್ಮ ಜೊತೆ ಪವಾರ್ ಸರ್ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ ಬನ್ನಿ ವೀಕ್ಷಕರೇ. ಈ ಸಂದರ್ಶನ ಜೊತೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ತಾವು ಚೆನ್ನಾಗಿದ್ದೀರಿ? ಎಲ್ಲ ದೇವರ ಕೃಪೆ ಮತ್ತು ಹಿರಿಯರ ಆಶೀರ್ವಾದ. ಸರ್, ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ತಮ್ಮ ಪ್ರಾರಂಭವಾಗಿರ್ತಕ್ಕಂಥ ಪೌರಾಡಳಿತದ ಜೀವನ ಮೊದಲನೇ ಹೆಜ್ಜೆ ಹೇಗೆ ಪ್ರಾರಂಭವಾಯಿತು, ಇಲ್ಲಿಯವರೆಗೆ ತಲುಪಲಿಕ್ಕೆ ತಮ್ಮ ಅನುಭವ, ನಿಮ್ಮ ಜರ್ನಿ, ನೀವು ಬಂದಿರತಕ್ಕಂಥ ಕಷ್ಟಗಳನ್ನು, ನೋವುಗಳನ್ನು ತಿದ್ದುಕೊಂಡು ಆಮೇಲೆ ತಪ್ಪು ಸರಿ ಅನ್ನೋದಕ್ಕಿಂತ ನನಗೊಂದು ಅವಕಾಶ ಸಿಕ್ಕಿದೆ, ಆ ಅವಕಾಶದಲ್ಲಿ ನಾನು ಮಾಡಿ ತೋರಿಸಬೇಕು, ಆ ಒಂದು ಛಲ ಹೇಗೆ ಸರ್, ಎಲ್ಲಿಂದ ಪ್ರಾರಂಭವಾಯಿತು ನಿಮ್ಮ ಜೀವನ? ಸರ್, ನನ್ನ ನೇಟಿವ್ ಪ್ಲೇಸು ಗಜೇಂದ್ರಗಡ ಅಂತ, ಗದಗ ಡಿಸ್ಟಿಕ್, ಇದೇ ಜಿಲ್ಲೆಯವರೇ ನಾವು. ಗಜೇಂದ್ರಗಡದಲ್ಲಿ ನನ್ನ ಹುಟ್ಟೂರು ಅದೇ, ನನ್ನ ಮೂಲ ನಿವಾಸನೂ ಅದೇ. ನಮ್ಮ ತಂದೆ, ನಮ್ಮ ತಾಯಿನೂ ಕೂಡ ಗಜೇಂದ್ರಗಡದವಳೆ. ನಾನು 20/7/1974 ನನ್ನ ಬರ್ತ್ ಡೇಟ್. ಗಜೇಂದ್ರಗಡದಲ್ಲೇ ಜನನ. ನಂತರ ನಮ್ಮ ತಂದೆ ಗಜೇಂದ್ರಗಡ ಪುರಸಭೆಯಲ್ಲಿ ಒಬ್ಬರು ವಾಲ್ಮ್ಯಾನ್ ಆಗಿ ವರ್ಕ್ ಮಾಡ್ತಾಯಿದ್ರು. ಆನ್ ಸರ್ವಿಸಲ್ಲಿ ಅವರು ತೀರ್ಕೊಂಡ ವೇಳೆಯಲ್ಲಿ ನಾನು ವಿದ್ಯಾಭ್ಯಾಸ ಓದ್ತಾ ಇದ್ದೆ. ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ನಮ್ಮ ತಂದೆ ತೀರ್ಕೊಂಡ ಮೇಲೆ ನಾವು ಆ ಕಾಂಪನ್ಸೇಷನ್ ಅಪಾಯಿಂಟ್ಮೆಂಟ್, ಸರ್ಕಾರದ ನಿಯಮದ ಪ್ರಕಾರ ಕಾಂಪನ್ಸೇಷನ್ ಅಪಾಯಿಂಟ್ಮೆಂಟು 95ಕ್ಕೆ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು. ಬಿಲ್ ಕಲೆಕ್ಟರ್ ಅಂತ ಕೊಟ್ಟರು. ಅದೇ ಊರಿಗೆ ಪೋಸ್ಟಿಂಗ್ ಕೊಟ್ಟರು. 1995ರಿಂದ 2009ವರೆಗೂ ನಾನು ಗಜೇಂದ್ರಗಡ ಪುರಸಭೆಯಲ್ಲಿ ಕೆಲಸ ಮಾಡಿದೆ ಬಿಲ್ ಕಲೆಕ್ಟರ್ ಆಗಿ. ಅಲ್ಲಿಯೂ ಕೂಡ ಬೇರೆ ಬೇರೆ ಹುದ್ದೆಗಳಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದೆ. ಮುಂದೆ ನಾನು 2009ರಲ್ಲಿ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕನಾಗಿ ಗದಗ ಬೆಟಗೇರಿಗೆ ಬಡ್ತಿ ಕೊಟ್ಟು ಸರ್ಕಾರ ಗದಗಿಗೆ ಪೋಸ್ಟಿಂಗ್ ಮಾಡಿದರು. 2009ರಿಂದ 2013ರವರೆಗೆ ನಾನು ಇಲ್ಲಿ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕನಾಗಿ ಕೆಲಸ ಮಾಡಿದೆ. 2013ಕ್ಕೆ ನನಗೆ ಕಂದಾಯ ಅಧಿಕಾರಿ ಅಂತ ಸರ್ಕಾರ ಬಡ್ತಿ ನೀಡಿ ದಾಂಡೇಲಿ ನಗರಸಭೆಗೆ ಪೋಸ್ಟಿಂಗ್ ಮಾಡಿದರು. ಅಲ್ಲಿ ನಾನು ಒಂದು 6 ತಿಂಗಳು ದಾಂಡೇಲಿ ನಗರಸಭೆಯಲ್ಲಿ ಕೆಲಸ ಮಾಡಿದೆ. ಯಾಕೋ ನಮ್ಮನಿಗೆ ಅಲ್ಲಿ ಆಹಾರದ ಒಂದು ತೊಂದರೆಯಿಂದಾಗಿ ಆಗಲಿಲ್ಲ ಸರ್, ನನಗೆ ಅಲ್ಲಿ ಇರಲಿಕ್ಕೆ ಆಗಲಿಲ್ಲ. ಅವಾಗ ನಾನು ಮತ್ತೆ ಟ್ರಾನ್ಸ್ಫರನ್ನು ಬಯಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸಹಾಯಕ ಕಂದಾಯ ಅಧಿಕಾರಿ ಅಂಥೇಳಿ ಪೋಸ್ಟಿಂಗ್ ತೊಗೊಂಡೆ. ಅಲ್ಲಿ 1 ವರ್ಷ 2013 ಆಗಸ್ಟಿಂದ 2014 ಆಗಸ್ಟ್ವರೆಗೆ ನಾನು ಅಲ್ಲಿ 1 ವರ್ಷ ಕೆಲಸ ಮಾಡಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ. ನಂತರ 2014 ಆಗಸ್ಟಲ್ಲಿ ಮತ್ತೆ ನನ್ನ ಕಂದಾಯ ಅಧಿಕಾರಿ ಅಂತ ಗದಗ ನಗರಸಭೆಗೆ ನನಗೆ ಪೋಸ್ಟಿಂಗ್ ಆಯಿತು. ನಾನು ಇಲ್ಲಿ ಬಂದು ವರ್ಕ್ ಮಾಡಿದೆ. 14ರಿಂದ 16ರವರೆಗೆ ಕೆಲಸ ಮಾಡಿದೆ. 16ಕ್ಕೆ ಮುಖ್ಯಾಧಿಕಾರಿ ಅಂತ ನನಗೊಂದು ಬಡ್ತಿ ನೀಡಿ ಹಾವೇರಿ ಜಿಲ್ಲೆ ಹಿರೇಕೆರೂರು ಪಟ್ಟಣ ಪಂಚಾಯತಿಗೆ ನನಗೆ ವರ್ಗಾವಣೆ ಮಾಡಿದರು. ನಾನಲ್ಲಿ 2016ರಿಂದ 2020ರವರೆಗೆ ನಾನಲ್ಲಿ 20 ಡಿಸೆಂಬರ್ವರೆಗೆ ನಾನು ಮುಖ್ಯಾಧಿಕಾರಿ ಅಂತ ಹಿರೇಕೆರೂರು ಪಟ್ಟಣ ಪಂಚಾಯತಿಯಲ್ಲಿ ಕೆಲಸ ಮಾಡಿದೆ.
ಅಲ್ಲಿ ಮುಗಿದ ಮೇಲೆ 20ರಲ್ಲಿ ನನ್ನ ಮಗಳ ಮದುವೆ ಇತ್ತು, ಮುಗಿಸ್ಬಿಟ್ಟು ರೀಪೋಸ್ಟಿಂಗು ಪೌರಾಯುಕ್ತರು ಅಂತ ತಿಳ್ಕೊಂಡು ದಾಂಡೇಲಿ ದಾಂಡೇಲಿ ನಗರಸಭೆಗೆ ಪೋಸ್ಟಿಂಗ್ ಸಿಕ್ತು. ಅಲ್ಲಿ 2021ರಿಂದ 2025 ಜನವರಿವರೆಗೂ ನಾನು ಅಲ್ಲೇ, ಹೌದು ಸರ್, ಅಲ್ಲೇ ಕೆಲಸ ಮಾಡಿದೆ. ಅದರ ನಂತರ ಇಲ್ಲಿಗೆ ಮಾನ್ಯ ಸಚಿವರು ನನ್ನ ಕರೆದು ನನ್ನ ಗದಗಿಗೆ ಕಮಿಷನರ್ ಬೇಕು ನೀನು ಬಾ ಅಂಥೇಳಿ ನನಗೆ ಇನ್ವೈಟ್ ಮಾಡಿದರು. ಸರ್ ಹತ್ರ ನಾನು ಕೂಡ ಬಂದು ಇಲ್ಲಿ ಜನವರಿ 2025 28ನೇ ತಾರೀಕು ನಾನು ಇಲ್ಲಿ ಬಂದು ಜಾಯ್ನ್ ಆಗಿ ಇಲ್ಲಿ ಪೌರಾಯುಕ್ತನಂಥೇಳಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇನ್ನೊಂದು ಒಂದು ಪ್ರಶ್ನೆ ಸರ್, ದಾಂಡೇಲಿ ಬಗ್ಗೆ ಪ್ರಥಮ ಬಾರಿಗೆ ಹೋದಂಥ ಸಂದರ್ಭದಲ್ಲಿ 6 ತಿಂಗಳಲ್ಲಿ ವಾಪಸಿ ಆಗಿದ್ರಿ, ರಿಟರ್ನ್ ಬಂದ್ರಿ, ಫುಡ್ಡಿನ ಸಮಸ್ಯೆ ತಗೊಂಡು. ಸರ್ ಈಗ 3 ವರ್ಷ ಕೆಲಸ ಮಾಡಿದ್ರಿ, 4 ವರ್ಷ ಕೆಲಸ ಮಾಡಿದ್ರಿ, ಆ ವಾತಾವರಣ ಹೆಂಗೆ ಸೆಟ್ ಮಾಡ್ಕೊಂಡ್ರಿ ನೀವು? ನಾನು ಹೋಗುವಾಗ ಅವಾಗೇನಿತ್ತು, ಕಂದಾಯ ಅಧಿಕಾರಿ ಅಂತ ಇದ್ದೆ, ಹಿಂಗಾಗಿ ಮಾಡಿರಲಿಲ್ಲ. 14, 15ರಲ್ಲಿ 13ರಲ್ಲಿ ನನ್ನ ಮಕ್ಕಳು ಕೂಡ ಸಣ್ಣವಿದ್ವು, ಹಿಂಗಾಗಿ ಆ ಕ್ಲೈಮೇಟ್ ಆಗಲಿಲ್ಲ ಅನ್ನೋದಕ್ಕೆ ಮನೆ ಶಿಫ್ಟ್ ಮಾಡೋಕೆ ಆಗಲಿಲ್ಲ ನನಗೆ. ನಾನೇನು 20ಕ್ಕೆ ಇಲ್ಲಿ ಅಂತ ಟ್ರಾನ್ಸ್ಫರ್ ಆಗಿ ಹೋದೆ, ಮಕ್ಕಳೆಲ್ಲ ದೊಡ್ಡವಾಗಿದ್ದು, ಅಷ್ಟೊತ್ತಿಗೆ ಆಗಲೇ ನಾನು 1ನೇ ಮಗಳಿಗೆ ಮದುವೆನೂ ಕೂಡ ಮಾಡಿದ್ದೆ. ಹಿಂಗಾಗಿ ನನ್ನ ಫ್ಯಾಮಿಲಿನೂ ಕೂಡ ಕರ್ಕೊಂಡು ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟೆ ನಾನು. ಹಿಂಗಾಗಿ ನನಗೆ ಆ ಫುಡ್ಡಿಂದ ಆಗಲಿ ಅದಾಗಲಿ ನನಗೇನಲ್ಲಿ ಸಮಸ್ಯೆ ಬರಲಿಲ್ಲ. ಹಿಂಗಾಗಿ ಅನುಗ್ರಹ ಕಂಟಿನ್ಯೂ ಆಯಿತು ಸರ್ವಿಸಲ್ಲಿ. ಸರಿ, ಇಲ್ಲಿ ಬಂದ್ರಿ, ಮೊದಲನೇ ಹೆಜ್ಜೆ ಮೊದಲು ಸಣ್ಣ ಪುಟ್ಟ ಅಧಿಕಾರಿಯಾಗಿ ಬಂದಿದ್ರಿ, ಇಲ್ಲಿ ಬಂದ ಮೇಲೆ ಉನ್ನತವಾದಂಥ ಅಧಿಕಾರಿ. ನೆಕ್ಸ್ಟು ಈ ಜಿಲ್ಲೆಗೆ, ಈ ನಗರಕ್ಕೆ, ಈ ಪಟ್ಟಣಕ್ಕೆ ಶಾಸಕರನ್ನು, ಸಚಿವರನ್ನು ಬಿಟ್ಟರೆ ನೆಕ್ಸ್ಟ್ ಆಡಳಿತ ಬರೋದು ಅಲ್ಲಿಯ ನಗರಸಭೆಯ ಕಮಿಷನರ್ದು. ಮೊದಲಿಗೆ ತಾವು ಬಂದ ತಕ್ಷಣ ಇಲ್ಲಿಗೆ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ತಾವು ಪಡೆದುಕೊಂಡ್ರೆ, ಇಲ್ಲಿ ಬಂದ ಮೇಲೆ ಮೊದಲನೇ ಹೆಜ್ಜೆ ಯಾವ ವಿಷಯದ ಮ್ಯಾಗಿತ್ತು ನಿಮ್ಮ ಜಾಯ್ನಿಂಗ್ ಡೇಟಿನ ಪ್ರಾರಂಭದಿಂದ? 28/1/2025ಕ್ಕೆ ನಾನು ಬಂದಾಗ ಮೊನ್ನೆ ಯೋಜನಾ ನಿರ್ದೇಶಕರು ಇದ್ದಂಥ, ಇವತ್ತು ಕೂಡ ಅವರೇ ಇದ್ದಾರೆ, ಬಸವರಾಜ್ ಕೋಟೂರ್ ಅಂತ, ಮತ್ತು ಜಿಲ್ಲಾಧಿಕಾರಿಗಳು ಶ್ರೀಧರ್ ಸರೇ ಇದ್ದರು, ಇವರೇ ಇದ್ದರು. ಲಾಟ್ ಆಫ್ ಪ್ರಾಬ್ಲಮ್ಸ್ ಇದ್ದಾವೆ ಕಮಿಷನರ್ ನಿಮ್ಮ ನಗರಸಭೆಯಲ್ಲಿ. ಖಾತಾ ಉತ್ತಾರ ಆಗಿರ್ಬೋದು, ಬಿಲ್ಡಿಂಗ್ ಪರ್ಮಿಷನ್ ಆಗಿರ್ಬೋದು, ಆಸ್ತಿ ಹಸ್ತಾಂತರ ಆಗಿರ್ಬೋದು, ಮುಖ್ಯವಾಗಿ ನೀರು ಸರಬರಾಜು, 2ನೇದ್ದು ಸ್ಯಾನಿಟೇಷನ್ನು, 3ನೇದ್ದು ಲೈಟಿಂಗ್. ಇವು ಲಾಟ್ ಆಫ್ ಪ್ರಾಬ್ಲಮ್ಸ್ ಇದ್ದಾವೆ. ದಯವಿಟ್ಟು ನೀವು ಕಾನ್ಸಂಟ್ರೇಷನ್ ಮಾಡಿ ಆ ಕೆಲಸಗಳನ್ನು ಪೂರ್ಣ ಮಾಡುವಂಥ ವಿಚಾರದಲ್ಲಿ ನಿಮ್ಮ ಕಾರ್ಯಪ್ರವೃತ್ತರಾಗಬೇಕು ಅಂತ ನನಗೆ ಹೇಳಿ ಜಾಯ್ನಿಂಗ್ ಮಾಡಿಕೊಂಡು ಕಳಿಸ್ಕೊಟ್ರು. ನಾನಿಲ್ಲಿ ಬಂದ ಮೇಲೆ ಫಸ್ಟ್ ನಾನು ನೋಡಿದ್ದು, ನನ್ನ ಲಾಗಿನ್ನಲ್ಲಿ, ಪೌರಾಯುಕ್ತರ ಲಾಗಿನ್ನಲ್ಲಿ ಇರ್ತಕ್ಕಂಥ ಬಾಕಿ ಅರ್ಜಿಗಳು ಎಷ್ಟು ಚೆಕ್ ಮಾಡಿ ನೋಡಿದೆ ಸರ್. ಅವತ್ತು ನಾನು ಬಂದಾಗ ಸುಮಾರು 800 ಚಿಲ್ಲರ್ ಅಪ್ಲಿಕೇಶನ್, 852 ಅಪ್ಲಿಕೇಶನ್ನು ಸಮಥಿಂಗ್ 2023, 24, 25 ಅಲ್ಲಿಂದನೂ ಪೆಂಡಿಂಗ್ ಇದ್ದು ಅಪ್ಲಿಕೇಶನ್ಸ್ ಎಲ್ಲ. ನಾನೆಲ್ಲ ಬಂದು ಅವನು ಕುಂತ್ಕೊಂಡು ಸ್ಕೂಟ್ನಿ ಮಾಡಿ ಎಲ್ಲ ಅಪ್ಲಿಕೇಶನ್ಸು, ಎಲ್ಲ ಲಾಗಿನ್ಗಳನ್ನು ಕ್ಲಿಯರ್ ಮಾಡಿಕೊಟ್ಟೆ. ಒಂದು 15-20 ದಿವಸದಲ್ಲಿ ಎಲ್ಲ ಕ್ಲಿಯರ್ ಮಾಡಿಸಿದ್ವಿ. ಮುಂದೆ ಕಂಟಿನ್ಯೂ ಆಗಿ ವಾಟರ್ ಸಪ್ಲೈ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡಿದೆ. ವಾಟರ್ ಸಪ್ಲೈ ಯಾಕೆ ನೀರು ತೊಂದರೆ ಆಗ್ತಾ ಇದೆ ಗದಗಿಗೆ, ಇದ್ರ ಬಗ್ಗೆ ಕೂಡ ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆಗೆ ಕೋಆರ್ಡಿನೇಷನ್ ಮಾಡಿದರು ಸಚಿವರು. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಡೈರೆಕ್ಷನ್ಸ್ ಕೊಟ್ಟರು, SP ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟರು. ಹೊಸದಾಗಿ ನಮ್ಮ ಕಮಿಷನರ್ ಬಂದಿದ್ದಾರೆ, ವಾಟರ್ ಸಪ್ಲೈ ಬಗ್ಗೆ ಏನಾದರೂ ಅವ್ರಿಗೆ ಅಲ್ಲಿ ನಗರಾಡಳಿತದಲ್ಲಿ ಏನಾದರೂ ತೊಂದರೆ ಅದು ಬಂತು ಅಂದರೆ ನಿಮಗೆ ಕಾಲ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ದಯವಿಟ್ಟು ನೀವು ಅವ್ರಿಗೆ ಸಹಕಾರ ಮಾಡಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟರು. ಅಂದಿನಿಂದ ನಾನು ಎಲ್ಲ ನೀರು ಸರಬರಾಜು ಸಿಬ್ಬಂದಿಗಳ ಸಭೆ ಕರೆದು ಮೊದಲು ನೀರಿನ ಸಮಸ್ಯೆ ಬಗೆಹರಿಬೇಕು ಗದಗ ಬೆಟಗೇರಿ ಅಂತ ತಿಳ್ಕೊಂಡು ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಹೋದಾಗ ಕೆಲವಿಷ್ಟು ಭೂಮಿಯ ಒಳಗಡೆ ಇರತಕ್ಕಂಥ ಸಮಸ್ಯೆಗಳು ನಮಗೆ ಎದ್ದು ಬರ್ತಾ ಇದ್ದು. ನೀರು ಸರಬರಾಜು ಆಗ್ತಾ ಇದೆ, ನೀರು ಸರಬರಾಜು ಆಗ್ತಾ ಇಲ್ಲ. ಏನು ಕಾರಣ? ಲೈನ್ಗಳು ಲಿಂಕ್ ಇಲ್ಲ ಒಳಗಡೆ. ಮೊದಲು ಮಾಡಿದಂಥ ಪೈಪ್ಲೈನ್ಗಳನ್ನು ರನ್ನಿಂಗ್ ಇಟ್ಟಿದ್ದಾರೆ, ನಂತರ ಮಾಡಿದ ಪೈಪ್ಲೈನ್ಗಳನ್ನು ರನ್ನಿಂಗ್ ಇಟ್ಟಿದ್ದಾರೆ, 24x7 ಮಾಡಿರೋ ಪೈಪ್ಲೈನ್ಗಳನ್ನು ಕೂಡ ರನ್ನಿಂಗ್ ಇಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲ ಪೈಪ್ಲೈನ್ಗಳು ಇರೋದ್ರಿಂದ ಬರ್ತಕ್ಕಂಥ ನೀರು ಬರೀ ಭೂಮಿಯಲ್ಲಿನೇ ರೀರೌಂಡ್ ಆಗ್ತಾ ಇರೋದ್ರಿಂದ ಜನರಿಗೆ ನೀರು ಹೋಗ್ತಾ ಇರಲಿಲ್ಲ ಕೆಲವು ಪ್ರದೇಶದಲ್ಲಿ. ಅಂಥ ಪ್ರದೇಶಗಳನ್ನು ಗುರುತಿಸಿ ಅವತ್ತಿದ್ದಂಥ ನಮ್ಮ ತಾಂತ್ರಿಕ ವಿಭಾಗದ AW ಅವರಾಗಲಿ, AE ಅವರಾಗಲಿ, GE ಅವರಾಗಲಿ, ಯಾಕೆ ನಾನು ಒಬ್ಬನೇ ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆಲ್ಲ ಸಹಕಾರ ನನಗೆ ಬೇಕಿತ್ತು. ಅವ್ರದ್ದೆಲ್ಲರದು ಸಹಕಾರ ತಗೊಂಡು ಮಾನ್ಯ ಸಚಿವರ ಗಮನಕ್ಕೆ ತಂದುಬಿಟ್ಟು ಈಗಿರ್ತಕ್ಕಂಥ ಲಕ್ಷ್ಮಣ್ ಅಂಥೇಳಿ ಒಬ್ಬರು AW ಇದ್ದಾರೆ, ಅವ್ರದ್ದೆಲ್ಲ ಸಹಕಾರ ತಗೊಂಡು ನೀರು ಸರಬರಾಜದ ಬಗ್ಗೆ ವ್ಯವಸ್ಥಿತವಾಗಿ ಏನು ಪ್ಲ್ಯಾನ್ ಮಾಡಬೇಕಾಗಿತ್ತು ಪ್ಲ್ಯಾನ್ ಎಲ್ಲ ಮಾಡಿಸಿ KYDFC ಅವರ ಸಹಯೋಗದೊಂದಿಗೆ ಮತ್ತು KWSನವರು ಸಹಕಾರದೊಂದಿಗೆ ಒಂದು ಪ್ರಾಜೆಕ್ಟನ್ನು ಕೂಡ ಈಗ ರೆಡಿ ಮಾಡಿದ್ದೀವಿ. 90 crores ರೂಪಾಯಿದ್ದು ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿನೇ ಆ ಪ್ರಾಜೆಕ್ಟ್ ಕೂಡ
ಅನುಮೋದನೆ ಆಗೋ ಹಂತದಲ್ಲಿದೆ. ಚೀಫ್ ಇಂಜಿನಿಯರಿಂದ ಅಪ್ರೂವಲ್ ಆಗಿ ಗೌರ್ಮೆಂಟಿಗೆ ಈಗ ಆರ್ಡ್ರಿಗೆ ಹೋಗಿದೆ. ಅದನ್ನು ಕೂಡ ಕ್ಲಿಯರ್ ಆಗಿ ಮಾನ್ಯ ಸಚಿವರು ಫಸ್ಟ್ ನಾವು ಡೈರೆಕ್ಷನ್ಸ್ ಕೊಟ್ಟಿರೋದು ಗದಗ ಬೆಟಗೇರಿ ಜನರಿಗೆ ನೀರು ಕೊಡಬೇಕು, ಕುಡಿಯುವ ನೀರಿನ ವ್ಯವಸ್ಥೆ. ಫಸ್ಟ್ ಅದೇ ಅದೇ major ಸಮಸ್ಯೆ ಕಾನ್ಸೆಪ್ಟ್. ಸರ್. ಹೌದು. ಹೌದು, ಅದನ್ನ ಇಟ್ಕೊಂಡು ನಾವು ಕಾಳಜಿ ಮಾಡಲ್ಲ ನಿಜವಾಗ್ಲೂ. ಅವರಷ್ಟು ಬಂದ ಸರ್ತ್ಗೊಮ್ಮೆ ಏನಾಯ್ತು ವಾಟರ್ ಸಪ್ಲೈ, ಎಲ್ಲಿಗೆ ಬಂತು ವಾಟರ್ ಸಪ್ಲೈ, 8 ದಿವಸಕ್ಕೊಮ್ಮೆ ಕೊಡಾಕತ್ತೀರಿ, ಯಾಕೆ ಅದನ್ನ ಏನೋ ರೆಡ್ಯೂಸ್ ಮಾಡಲಿಕ್ಕೆ ಏನು ನಿಮಗೆ ಬೇಕು ರೆಡ್ಯೂಸ್ ಮಾಡಿಕೊಡ್ರಿ. ನಾನು ಬಂದಾಗ ಸರ್, ಹೋದ ವರ್ಷ ಇಲ್ಲಿಗೆ ಬಂದಾಗ 25, 30, 30 ದಿವಸ, 35 ದಿವಸ, 25 ದಿವಸಕ್ಕೂ ಕೂಡ ನಾವು ನೀರು ಸರಬರಾಜು ಮಾಡುವಂಥ ಒಂದು ವ್ಯವಸ್ಥೆ ಇರ್ತಿತ್ತು. ಯಾಕಂದರೆ ಪದೇ ಪದೇ ಮೋಟ್ರ್ಗಳು ಕೆಡೋದು, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿರೋದು, ಇಂಥವೆಲ್ಲ ಹಾಕ್ಕೊತ ಬಂದು ಸಮಸ್ಯೆ ಆಗ್ತಾಯಿತ್ತು. ಆ ಸಮಸ್ಯೆಗಳನ್ನೆಲ್ಲ ಒಂದೊಂದಾಗಿ ಕಡಿಮೆ ಮಾಡ್ತಾ ಬಂದಿದ್ದೀವಿ. ಇವಾಗ 7ರಿಂದ 8 ದಿವಸ ಮ್ಯಾಕ್ಸಿಮಮ್ ಅಂದರೆ 10 ಡೇಸಿಗೆ ಒಂದು ಸಾರಿ ನೀರು ಕೊಡುವಂಥ ವ್ಯವಸ್ಥೆ ಸದ್ಯ ಪ್ರೆಸೆಂಟ್ ಇದೆ. ಇಲ್ಲಿವರೆಗೂ ಅದನ್ನು ತಂದು ನಿಂದ್ರಿಸಿದ್ದೀವಿ. ಈಗ ಜೊತೆಗೆ ಕಚೇರಿ ವ್ಯವಸ್ಥೆಯಲ್ಲಿ ಎಲ್ಲ ಆನ್ಲೈನ್ ಮಾಡಬೇಕು ಅಂತ ಆನ್ಲೈನು ಕೂಡ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 1 ಮಂತ್ ಆರ್ 2 ಮಂತಲ್ಲಿ NICಯಿಂದ ನಮಗೊಂದು ಇದು ಬರೋದಿದೆ, ಏನು IP ಅಡ್ರೆಸ್ ಬರೋದಿದೆ ನಮ್ಮದು. ಆ IP ಅಡ್ರೆಸ್ ಬಂತು ಅಂದರೆ ಇಡೀ ಆಫೀಸು ಪೇಪರ್ಲೆಸ್ ಆಗುತ್ತೆ. ಯಾವ ಅಪ್ಲಿಕೇಶನ್ನು ಒಂದು ರೈಟಿಂಗ್ನಲ್ಲಿ ತೊಗೊಳಂಗಿಲ್ಲ, ಏನಿದ್ರು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನ್ ಮೂಲಕ ಮೂವ್ ಮಾಡಬೇಕು, ಆನ್ಲೈನ್ನಲ್ಲೇ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಕೂಡ ಹೊಂದ್ಕೊಂಡಿದೆ. ಡಿಜಿಟಲ್ ಮಾಡಬೇಕು ಅಂತ ಅದು ಇನ್ನೊಂದು ಮಂತಲ್ಲಿ ಅದು ಕೂಡ ಕಾರ್ಯಾಚರಣೆ ಆಗ್ತೈತಿ. ಈ ರೀತಿಯಾಗಿ ಇಲ್ಲಿವರೆಗೂ ಅವತ್ತಿನಿಂದ ನನ್ನ ಸೇವೆಗೆ ಸೇರಿದ ದಿನಾಂಕದಿಂದ ಇಲ್ಲಿವರೆಗೂ ಕೂಡ ನಾವು ನಡ್ಕೊಂತ ಬಂದಿದ್ದೀವಿ ಈ ದಿಶೆಯಲ್ಲಿ. ಒಂದು ಇಷ್ಟೇ, ಪರಮಾತ್ಮ ಯಾವುದೇ ಒಂದು ಇದರಿಂದ ನಮಗೊಂದು ಅವಕಾಶ ಕೊಟ್ಟಿದ್ದಾನೆ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ. ಎಲ್ಲರಿಗೂ ಭಾಗ್ಯ ಸಿಗಲ್ಲ. ಒಂದು ನೋಡ್ರಿ, ಮುನ್ಸಿಪಾಲ್ಟಿ ಕೆಲಸ ಅಂದರೆ ಜನನೋತ್ತರ ಕೊಡೋದು, ಮರಣೋತ್ತರ ಕೊಡೋದು, ವಾಸಸ್ಥಳ ಸರ್ಟಿಫಿಕೇಟ್ ಕೊಡೋದು, ಒಬ್ಬ ಮನೆ ಕಟ್ಕೋತೀನಿ ಅಂದ್ರೆ ಮನೆ ಕಟ್ಟಲಿಕ್ಕೆ ಅವ್ನಿಗೆ ಬಿಲ್ಡಿಂಗ್ ಪರ್ಮಿಷನ್ ಕೊಡೋದು, ಮನೆ ಮುಗಿದ ಮೇಲೆ ಕಂಪ್ಲೀಷನ್ ಮಾಡಿ ಕೊಡೋದು, ಅವನಿಗೆ ನೀರು ಕೊಡೋದು, ಅವನಿಗೆ ಮನೆಗೆ ಬೆಳಕಿನ ಭಾಗ್ಯ, ಎಲ್ಲವೂ ಕೂಡ ಮುನ್ಸಿಪಾಲ್ಟಿ ಕೆಲಸನೇ. ಮುನ್ಸಿಪಾಲ್ಟಿ ಕೆಲಸ ಅಂದರೆ ಒಂಥರ ಇದು ದೇವ್ರ ಕೆಲಸ ಇದ್ದಂಗೆ. ಹೌದು ಹೌದು ಹೌದು. ನಾವು ಕೂಡ ಅಧಿಕಾರಿಗಳು, ಇದು ಭಗವಂತ ಕೊಟ್ಟಂಥ ಒಂದು ಅವಕಾಶ, ಅದನ್ನು ನಾವು ಪರಿಪೂರ್ಣವಾಗಿ ಮಾಡೋಣ ಅನ್ನೋ ಒಂದು ದಿಶೆಯಲ್ಲಿ ನಾವು ಇಲ್ಲಿ ಕುಂತು ಆಡಳಿತನ ಮಾಡಬೇಕಾಗುತ್ತೆ. ಆ ದಿಶೆಯಲ್ಲಿ ಬಂದಂಥವ್ರು ನಾವು ಆ ರೀತಿಯಾಗಿ ಇಲ್ಲಿವರೆಗೆ ತೊಗೊಂಡು ಬಂದು ನಿಂತಿದ್ದೀವಿ. ಸರಿ ಸರ್, ಜರ್ನಿ ತಮ್ಮ ಜರ್ನಿ ಮೊದಲೇ ಬಂದ ತಕ್ಷಣ ಕುಡಿಯುವ ನೀರಿನ ಬಗ್ಗೆ ತಾವು ಧ್ವನಿ ಸಚಿವರ ಜೊತೆ ತಾವು ಕೈ ಜೋಡಿಸಿದ್ರಿ. ಆಶ್ರಯ ಮನೆಗಳ ಬಗ್ಗೆ, ನಿವೇಶನಗಳ ಬಗ್ಗೆ ಮತ್ತು ಹೆಚ್ಚು ರೀತಿಯಿಂದ ಬೇಡಿಕೆಗಳನ್ನು, ಅವರಿಗೆ ನಿವೇಶನವೂ ಇರೋದಿಲ್ಲ, ಹಾಕಿಸ್ಕೊಳ್ಳೋಕ್ಕೆ ಅವ್ರ ಕಡೆಯಿಂದ ಕೆಪಾಸಿಟಿನೂ ಇರೋದಿಲ್ಲ, ಮತ್ತು ಅವ್ರ ಕಡೆ ತಗೋಬೇಕಂದ್ರೆ ಎರಡೂ ಮಾಡ್ಕೋಬೇಕಂದ್ರೆ ಆಗೋದಿಲ್ಲ. ಅಂಥವರಿಗೆ ತಮ್ಮ ಮುನ್ಸಿಪಾಲ್ಟಿಯಿಂದ, ತಮ್ಮ ಸಮ್ಮುಖತ್ವದಲ್ಲಿ ಇದರ ಬಗ್ಗೆ ಬಂದಿರತಕ್ಕಂಥ ಬೇಡಿಕೆಗಳ ಬಗ್ಗೆ ತಾವು ಯಾವ ರೀತಿ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ? ಈಗ ಆಲ್ರೆಡಿ 3630 ಮನೆಗಳನ್ನು ಕಟ್ತಾ ಇದ್ದೀವಿ. 3630 ಮನೆಗಳಿಗೆ ಫಲಾನುಭವಿಗಳನ್ನು ಕೂಡ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೆದಿದೆ ಮಾನ್ಯ ಸಚಿವರ ಒಂದು ನಿರ್ದೇಶನದಲ್ಲಿ. ಆಲ್ರೆಡಿ ಅದರಲ್ಲಿ 248 ಮನೆಗಳನ್ನು ಕಂಪ್ಲೀಟ್ ಮಾಡಿವಿ. ಆ ಫಲಾನುಭವಿಗಳಿಗೆ ಹಂಚಿಕೆಯನ್ನು ಕೂಡ ಮಾಡಿದ್ದೀವಿ. ಇನ್ನೂ ಕೆಲವು ಮನೆಗಳು, ಒಂದು 760 ಸಮಥಿಂಗ್ ಮನೆಗಳು ಈಗ ಮುಕ್ತಾಯ ಹಂತದಲ್ಲಿವೆ, ಮತ್ತು ಇನ್ನು ಉಳಿದಿದ್ದ ಮನೆ ಪ್ಲಿಂತ್ ಲೆವೆಲಲ್ಲಿದೆ. ಅದು ಅನುದಾನ ಮತ್ತು ಫಲಾನುಭವಿಗಳ ವಂತಿಕೆ ಕಾಂಟ್ರಿಬ್ಯೂಷನ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಸ್ಕೀಮನ್ನು ಕಂಪ್ಲೀಟ್ ಮಾಡುವ ಒಂದು ವಿಚಾರದಲ್ಲಿ ಇದ್ದೀವಿ. ಅವರೆಲ್ಲರಿಗೂ 3630 ಫಲಾನುಭವಿಗಳನ್ನು ಈಗ ಆಲ್ರೆಡಿ ನಾವು ಗುರುತಿಸಿದ್ದೀವಿ ನಮ್ಮ ಹತ್ರ ಬಂದ ಮೇಲೆ. ಅವುಗಳಿಗೆ ಎಲ್ಲರಿಗೂ ಮನೆಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಎಸ್, ಪೌರಾಡಳಿತದ ಸಚಿವರಾಗಿರತಕ್ಕಂಥ ರಹೀಂ ಖಾನ್ ಅವರಿಂದ ಬರಬೇಕಾಗಿರತಕ್ಕಂಥ ಅನುದಾನ ಮತ್ತು ವಿಶೇಷವಾಗಿ ಈ ಗದಗ ಬೆಟಗೇರಿ ನಗರಸಭೆ, ಅವಳಿ ನಗರಸಭೆಯ ಸ್ವಚ್ಛತೆ ಬಗ್ಗೆ ಅವರು ಒತ್ತು ಎಷ್ಟಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದರೆ ಈ ರಾಜ್ಯದಲ್ಲಿ ಭಾಳಷ್ಟು ಭಾಳಷ್ಟು ನಗರಸಭೆಗಳನ್ನಿದ್ದಾವೆ, ಅದರ ಬಗ್ಗೆ ಎಲ್ಲ ಅವರು ಗಮನ ಹರಿಸಬೇಕಾಗಿರ್ತದೆ. ಅಂಥ ಸಂದರ್ಭದಲ್ಲಿ ತಾವು ಸಚಿವರ ಆದೇಶದ ಮೇರೆದಕ್ಕಿಂತ ಪೂರ್ವಕವಾಗಿ ಈ ಅವಳಿ ನಗರದಲ್ಲಿ ಬರ್ತಾ ಇರುವಂಥ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಆಯಿತು, ಅವಳಿ ನಗರದಲ್ಲಿ ಬರ್ತಾ ಇರುವಂಥ ಸ್ವಚ್ಛತೆ ಬಗ್ಗೆ ಆಯಿತು, ಪೌರ ಕಾರ್ಮಿಕರ ಜೊತೆ ವಿಶೇಷವಾಗಿ ನಾನು ನಮ್ಮ ಗ್ರೌಂಡ್ ವರ್ಕ್ನಲ್ಲಿ ಕೇಳಿದ್ದು, ಈ ಪವಾರ್ ಸಾಹೇಬರು ಬಂದಾಗಿಂದ ಇವರ ಸರ್ನೇಮ್ ಪವಾರ್ ಅಂತ ಏನಿದೆ, ಆ ಪ್ರತಿಯೊಂದು ಹೆಜ್ಜೆಯಲ್ಲಿ ಪವರ್ಫುಲ್ ಆಗಿದ್ದಾರೆ. ಡೆವಲಪ್ಮೆಂಟ್ ವಿಷಯದಲ್ಲಿ, ಸ್ವಚ್ಛತೆ ವಿಷಯದಲ್ಲಿ, ಟ್ರಾಫಿಕ್ ವಿಷಯದಲ್ಲಿ, ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ, ಪ್ರತಿಯೊಂದರಲ್ಲಿ ಕೂಡ ಪವರ್ಫುಲ್ವಾಗಿ ಆ ರೀತಿ ಕೆಲಸ ಮಾಡ್ತಾರಂತ ನಾನು ಕೇಳಿದ್ದೇನೆ. ಹೌದಾ ಸರ್? ಹೌದು ಸರ್. ಹೇಗೆ? ಯಾಕಂದರೆ ನಿಮ್ಮ ಕೆಲಸ, ಒಂದು ಸೆಕೆಂಡ್, ನಿಮ್ಮ ಕೆಲಸ, ನಿಮ್ಮ ಚೌಕಟ್ಟು ಭಾಳಷ್ಟು ಪ್ರೆಷರ್ ನಿಮಗೆ. ಈ ನಗರಸಭೆಯ ಹೆಡ್ ಆಫ್ ಬಾಸ್ ನೀವು,
ಯಾಕಂದರೆ ನೀವು ಒಂದೇ ಕೆಲಸ ನೋಡೋಕ್ಕಾಗೋದಿಲ್ಲ, ಭಾಳಷ್ಟು ಕೆಲಸಗಳನ್ನು ಇರ್ತವೆ, ಭಾಳಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿರ್ತವೆ. ಅದರಲ್ಲಿ ಕೂಡ ಇದರ ಜೊತೆ ಹೇಗೆ ಸಾಧ್ಯ? ಸರ್, ನನ್ನ ಮೂಲ ಕೆಲಸ ಮುನ್ಸಿಪಾಲ್ಟಿ ಕೆಲಸನೇ. ಈ ಬಿಟ್ಟರೆ ಬೇರೆ ನನಗೆ ಯಾವುದೂ ಕೆಲಸ ಇಲ್ಲ. ಮೇಲಾಧಿಕಾರಿಗಳು ಕರೆಯೋದಾಗಲಿ, ಸಭೆಗಳನ್ನು ಮಾಡೋದಾಗಲಿ, ವಿ ಸಿಗಳನ್ನು ಮಾಡೋದಾಗಲಿ, ಆ್ಯಸ್ ಎ ನಮ್ಮ ರೂಟಿಂಗ್ ವರ್ಕ್ ಇದೆಯಲ್ಲ. ನಮ್ಮ ರೂಟಿಂಗ್ ವರ್ಕ್ ಅದನ್ನೇ ನೆಪ ಮಾಡಿಕೊಂಡು ಸಾರ್ವಜನಿಕರಿಂದ ಬರ್ತಕ್ಕಂಥ ದೂರು ದುಮ್ಮಾನಗಳಿಗೆ ನಾವು ಕಿವಿ ಕೊಡದೇ ಇದ್ದರೆ ಹೇಗೆ? ಆ ಕೆಲಸದ ಜೊತೆಗೆ ಒಬ್ಬ ಮನುಷ್ಯ ಮುನ್ಸಿಪಾಲ್ಟಿ ಬರ್ತಾ ಇದ್ದಾನಂದ್ರೆ ಅವ್ನಿಗೇನೋ ನೋವಾಗಿರುತ್ತೆ ಅಂತ ಮುನ್ಸಿಪಾಲ್ಟಿ ಬಂದಿರ್ತಾನೆ. ಸುಮ್ಮನೆ ಯಾರೂ ಬರೋದಿಲ್ಲ, ಅಸಾಧ್ಯ. ಯಾಕಂದ್ರೆ ಇವತ್ತಿನ ಈ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಯಾರೂ ಫ್ರೀಯಾಗಿಲ್ಲ. ಅವ್ರವ್ರ ಉದ್ಯೋಗ, ಅವ್ರ ಕೆಲಸ, ಅದು ಉದ್ಯೋಗ ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ದಟ್ ಈಸ್ ಅ ಡಿಫ್ರೆಂಟ್. ಅವ್ರವ್ರು ಇದರಲ್ಲೇ ಜವಾಬ್ದಾರಿ ಆಗಿನ ಅವ್ರು ಇರ್ತಾರೆ ಸಾರ್ವಜನಿಕರು. ಬಟ್ ನಮ್ಮ ಆಫೀಸಿಗೆ ಬಂದಾರಂದ್ರೆ ಅವ್ರು ಎದಕ್ಕೆ ಬಂದಿದ್ದಾರೆ, ಏನು ಕೆಲಸ, ಇಮಿಡಿಯೇಟಾಗಿ ಪರಿಹಾರ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ನಮ್ಮ ಕೆಲಸ ಮತ್ತು ಕರ್ತವ್ಯನೂ ಕೂಡ. ಆ ದೃಶ್ಯ ಒಳಗೆ ಸಂಬಂಧಪಟ್ಟ ಯಾವುದೇ ಸೆಕ್ಷನಿಗೆ ಬರಲಿ, ಒಂದು ಕಂಪ್ಲೇಂಟ್, ಈಗ ಬೀದಿ ಲೇಟ ಉದಾಹರಣೆ, ಸರ್ ನಮ್ಮ ಏರಿಯಾದಲ್ಲಿ 3 ದಿವಸ ಆಯ್ತು ಲೈಟ್ ಹತ್ತಿಲ್ಲ ಅಂತ ಬರ್ತಾರೆ. ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ವಾಟ್ಸಾಪ್ ಮೆಸೇಜ್ ಹಾಕ್ತಾರೆ. ಯಾರು ಸಾರ್ವಜನಿಕರು ಆಫೀಸಿಗೆ ಬರಬೇಕಂತೇನಿಲ್ಲ. ನಾನು ಬಂದ ಮೇಲೆ ನನಗೊಂದು ಮೆಸೇಜ್ ಹಾಕಿದ್ರು ಸಾಕು, ನಾವು ಸಂಬಂಧಪಟ್ಟವ್ರದ್ದು ಗ್ರೂಪ್ ಮಾಡಿದ್ವಿ, ಆ ಗ್ರೂಪಿಗೆ ಕಳಿಸ್ಬಿಟ್ಟು ಅಪ್ಡೇಟ್ ಮಾಡಿಸಿ ಅವತ್ತಿಂದ ಅವತ್ತೇ ಆ ಕಂಪ್ಲೇಂಟನ್ನು ಸರ್ವ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ PGR ಅಂದರೆ ಪಬ್ಲಿಕ್ ಗ್ರೀವೆನ್ಸಿ ಸೆಲ್ ಅಂತ ಒಂದು ಸೆಲ್ಲನ್ನು ಓಪನ್ ಮಾಡಿದ್ದೀವಿ ನಮ್ಮ ಆಫೀಸ್ ವತಿಯಿಂದ. ಯಾರಾದರೂ ಕಂಪ್ಲೇಂಟ್ ಕೂಡ ದೂರವಾಣಿ ನಂಬರ್ ಹಾಕಿದ್ದೀವಿ. ಏನೋ ತಮ್ಮದು ಕಂಪ್ಲೇಂಟ್ ನೀರು ಸರಬರಾಜು ಇರ್ಬೋದು, ಪೈಪ್ಲೈನ್ ಸೋರಿಕೆ ಇರ್ಬೋದು, ಸ್ಟ್ರೀಟ್ ಲೈಟ್ ಹತ್ತಿದೇ ಇರೋದಿರ್ಬೋದು, ಅಥವಾ ಯಾವುದೋ ಒಂದು ನಾಯಿ ಸತ್ತಿರೋದಿರ್ಬೋದು, ಹಂದಿ ಸತ್ತಿರೋದಿರ್ಬೋದು, ಯಾವುದೇ ಕಂಪ್ಲೇಂಟ್ ಬಂದ್ರೂ ಅದಕ್ಕೆ ಬುಕ್ಕಿಗೆ ಎಂಟ್ರಿ ಮಾಡ್ತೀವಿ. ಆ ಬುಕ್ಕಲ್ಲಿ ಕಂಪ್ಲೇಂಟ್ಸ್ಗಳನ್ನು ಸಂಬಂಧಪಟ್ಟ ಸೆಕ್ಷನ್ಗಳಿಗೆ ರವಾನೆ ಮಾಡ್ತೀವಿ. ಆ ರವಾನೆಯಾಗಿ ಅವರು ವಿತಿನ್ 24 ಅವರ್ಸಲ್ಲಿ ಅದನ್ನು ರೆಡ್ಯೂಸ್ ಮಾಡುವಂಥ ಒಂದು ಕೆಲಸನ ಮಾಡ್ತಾ ಇದ್ದೀವಿ. ಈ ದಿಸೆಯಲ್ಲಿ ಜನರ ಜೊತೆಗೆ ನಾವು ಕೂಡ ಒಬ್ಬರು ಜನರಾಗಿ ಅವ್ರ ಕಷ್ಟಗಳಿಗೆ ನಮ್ಮದೇ ಕಷ್ಟ ಅಂತ ತಿಳ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅದೇ ಒಂದು ಮನೋವೃತ್ತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ, ಯಾಕಂತ ಹೇಳಿದರೆ ತಾವು ಕಮಿಷನರ್ ಆಗೋದ್ರಿಂದ ನಿಮಗೋಸ್ಕರ ಭಾಳಷ್ಟು ಜನ ಕಾಯ್ತಾ ಇರ್ತಾರೆ. ಆಮೇಲೆ ನಿಮ್ಮ ಬಾಗಿಲ, ಆಫೀಸಿನ ಬಾಗಿಲ ಯಾವತ್ತು ಮುಚ್ಚಿ ಇರೋದಿಲ್ಲ, ಪರ್ಮಿಷನ್ಗಿಲ್ಲ, ಡೈರೆಕ್ಟಾಗಿ ಜನ ಬರ್ಬೋದು ಅಂತ ಇದೆ. ಅದಕ್ಕೆ ನಮ್ಮ ಸಲುವಾಗಿ ಇದು ಇವತ್ತು ಆ ರೂಲ್ಸ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೇನೆ. ಏನಿಲ್ಲ, ನನ್ನ ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಬೆಟಗೇರಿಯಲ್ಲಿ ಒಂದು ಮಾರ್ಕೆಟ್ ಇದೆ, ಮಾರ್ಕೆಟ್ ಪ್ರದೇಶ. ಅಲ್ಲಿ ಟ್ರಾಫಿಕ್ ಆಗ್ತಾ ಇದೆ ಮಾರ್ಕೆಟ್ ಸಂದರ್ಭದಲ್ಲಿ, ಮತ್ತು ಅಲ್ಲಿಯ ಹೊಲಸಾಟಗಳನ್ನು ಮತ್ತು ಬೆಟಗೇರಿ ಭಾಗದಿಂದ ರೋಣದ ಕಡೆ ಗಗನದ ಕಡೆ ಹೋಗುವಂಥ ರೊಟೇಷನ್ದಲ್ಲಿ ಬಯಲ ಶೌಚಾಲಯಗಳನ್ನು ಕೂಡ ಈಗಾದರೂ ಕೆಲವೊಂದು ಜನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ನಗರಸಭೆಯಿಂದ ಯಾವ ರೀತಿ ಕಟ್ಟುನಿಟ್ಟುವಾಗಿ ತಾವು ಕ್ರಮ ತಗೊಂಡ್ರಿ? ಸರ್, ಬಯಲು ಶೌಚಾಲಯ ಮಾಡಬಾರ್ದು. ಸಾಕಷ್ಟು ನಾವು ಕೊಟ್ಟಿದ್ದೀವಿ, ಹಿಂದಿನಿಂದನೂ ಕೊಡ್ತಾ ಬಂದಿದೆ. ಸ್ವಚ್ಛ ಭಾರತ್ ಮಿಷನ್ ಬಂದಾಗಿನಿಂದನೂ ಕೂಡ ಸರ್ಕಾರ ಆಯಿತು, ನಗರಾಡಳಿತ ಆಯಿತು, ಸಂಬಂಧಪಟ್ಟ ಅಧಿಕಾರಿಗಳು ಆಯಿತು, ಜನರಿಗೆ ಅದರ ಬಗ್ಗೆ ಹೇಳ್ತಾನೂ ಬಂದಿದ್ದಾರೆ. ಅದ್ರ ದಿಸೆಯೊಳಗಾಗಿ ನಾವು ಆಲ್ರೆಡಿ IHHL ಅಂತಂದರೆ ಇಂಡಿವಿಜುವಲ್ ಹೌಸ್ ಹೋಲ್ಡ್ಸ್ಗೆ ಏನು ಟಾಯ್ಲೆಟ್ಗಳನ್ನು ಕಟ್ಟಿಕೊಡಬೇಕಾಗಿತ್ತು, ಯಾರ ಮನೆಗೆ ಟಾಯ್ಲೆಟ್ ಇಲ್ಲ ಅಂತ, ಆ ಕೆಲಸನೂ ಕೂಡ ಮಾಡ್ತಾ ಬಂದಿದ್ದೀವಿ, ಇನ್ನೂ ಕೂಡ ಮಾಡ್ತಾ ಇದ್ದೀವಿ. ಯಾರಾದರೂ ನಮ್ಮ ಮನೆಗೆ ಶೌಚಾಲಯ ಇಲ್ಲ ಅಂಥೇಳಿ ನಮಗೆ ಹೇಳಿದರೆ ನಾವು ಅವ್ರಿಗೆ ಶೌಚಾಲಯ ಕಟ್ಟಲಿಕ್ಕೆ ಆರ್ಥಿಕ ಸಹಾಯವನ್ನು ಕೂಡ ನಾವು ನಗರಸಭೆಯಿಂದ ಮಾಡ್ತೀವಿ. ಒಂದು. ಎರಡನೇದ್ದು, ಆ ಶೌಚಾಲಯ ವಿಚಾರವಾಗಿ ಅವ್ರಿಗೆಲ್ಲ ತಿಳಿ ಹೇಳಿದರೂ ಕೂಡ ಮೈಂಡ್ ಕಾನ್ಸೆಪ್ಟ್ ಕೆಲವಿಷ್ಟು ಜನ ನಾನು ಹೊರಗಡೆ ಟಾಯ್ಲೆಟ್ ಹೋದ್ರೇ ಸಮಾಧಾನ ಅನ್ನುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಜನ. ಅಂಥವ್ರಿಗೆ ಸಾಕಷ್ಟು ಸಲ ನಾವು ಹೋಗಿ ಅವ್ರು ಎಲ್ಲಿ ಟಾಯ್ಲೆಟ್ ಕೂಡ್ತಾರೆ ಅಲ್ಲೇ ಹೋಗಿ ಕೊರಳಲ್ಲಿ ಹಾರ ಹಾಕಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಬೈಲಿ ಬಂದು ಕೂಡಬೇಡ್ರಿ, ನಿಮ್ಮ ಮನೆಯೊಳಗೆ ಒಂದು ಶೌಚಾಲಯ ಮಾಡಿಕೊಡ್ರಿ, ಶೌಚಾಲಯಕ್ಕೆ ನಾವು ಸಹಾಯಧನ ಕೊಡ್ತೀವಿ. 30,000 ರೂಪಾಯಿ ಕೊಡಲಿಕ್ಕೂ ಕೂಡ ಅವಕಾಶ ಇದೆ ನಗರಸಭೆಯಿಂದ ಒಂದು ಶೌಚಾಲಯ ಕಟ್ಟಲಿಕ್ಕೆ. ಅಷ್ಟು ದುಡ್ಡು ಕೊಡ್ತೀವಿ ಅಂತ. ಇವತ್ತೂ ಕೂಡ ನಾನು ಬೆಳಿಗ್ಗೆ 5 ಶೌಚಾಲಯಕ್ಕೆ ಬೆಳಿಗ್ಗೆ ಅಪ್ರೂವ್ ಕೊಟ್ಟು ಹೋಗಿದ್ದೀನಿ. ನಾನು ಬಂದು ಆಫೀಸಿಗೆ ಬಂದು ಪಬ್ಲಿಕ್ ಕಡೆಯಿಂದ ನಮ್ಗೆ ಅಪ್ಲಿಕೇಶನ್ ಬಂದರೆ ನಾವು ಕೊಡ್ತೀವಿ. ಮಾಡಬಾರ್ದಂತೂ ಕೂಡ ಅವೇರ್ನೆಸ್ ಮಾಡಿದ್ದೀವಿ. ಇನ್ನೂ ಕೂಡ ಅದ್ರ ಬಗ್ಗೆ ಹೆಚ್ಚಿನ ಕ್ರಮವನ್ನು ನಾವು ವಹಿಸ್ತೀವಿ. ಎಸ್ ಸರ್, ಓಕೆ. ಈ ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ಮೇನ್ ಸಿಟಿಯಲ್ಲಿ ನಿಮ್ಮ ಆಫೀಸ್ಗೆ ಬರಬೇಕಾದ್ರೆ ಆಯಿತು, ಬಸವಣ್ಣವರ ಮೂರ್ತಿಯ ಪಕ್ಕದಲ್ಲಿ ಆಯಿತು, ಈ ಕಡೆ ಅಂಬೇಡ್ಕರ್ ಸ್ಟ್ಯಾಚು ಕಡೆ ಆಯಿತು, ಈ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಒಂದು ಬೆಟ್ರು ನಗರಸಭೆ ಕಡೆಯಿಂದ ಸಚಿವರ ಕಡೆಯಿಂದ ನೀವು ಮಾಡಿದ್ದು ಟ್ರಾಫಿಕ್ ಸಿಗ್ನಲ್ ನಿಂತಂಥವರಿಗೆ ನೆರಳಿನ ವ್ಯವಸ್ಥೆ ಕೂಡ ತಾವು ಮಾಡಿರಿ. ಇಸ್ ಅ ಸ್ಲ್ಯಾಗ್ ಅನ್ನ ಸರ್, ನಿಮಗೆ ಯಾವುದೋ ತಾಲೂಕಿನಲ್ಲಿ, ಯಾವುದೋ ಪಟ್ಟಣದಲ್ಲಿ, ಯಾವುದೋ ಸಿಟಿಯಲ್ಲಿ ನಾನು ಇದನ್ನು ನೋಡಿಲ್ಲ, ಯಾವುದೋ ಜಿಲ್ಲೆಯಲ್ಲಿ ಕೂಡ ನಾನು ನೋಡಿಲ್ಲ, ನಾನು ಗದಗಲಿಂದ ನೋಡ್ತಾ ಇದ್ದೇನೆ. ಆದರೆ ಇದಕ್ಕೆ ಸ್ವಲ್ಪ ಟ್ರಾಫಿಕ್ನ ಸಮಸ್ಯೆ ಯಾವ ರೀತಿ ಪರಿಹಾರಕ್ಕೆ ತಾವು ಹೊಸದಾಗಿ ಏನಾದರೂ ಒಂದು ಧ್ವನಿ ಎತ್ತು? ಇಲ್ಲ ಸರ್, ನಗರಾಡಳಿತದ್ದೇ ಒಂದು ಆಡಳಿತ ಮಂಡಳಿಯ ಒಂದು ಸಭೆ ಇರುತ್ತೆ, ನಮ್ಮಲ್ಲಿನೇ ನಾವು ನಿರ್ಣಯ ಮಾಡ್ತೀವಿ. ಈ ವಿಚಾರವಾಗಿ ಆಲ್ರೆಡಿ ಕೂಡ ನಮ್ಮದು ಪ್ಲ್ಯಾನು ಕೂಡ ರೆಡಿ ಆಗಿದೆ. ಟ್ರಾಫಿಕ್ ಪೊಲೀಸ್ ಸಹಕಾರದೊಂದಿಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಜೊತೆ ಕೂಡಿಕೊಂಡು
ಈಗ ಆಲ್ರೆಡಿ ನಾವು ಹತ್ತಿಕಾಳ ಕೂಟ್ನಿಂದ ಹಿಡಿದು ಟಾಂಗಾ ಕೂಟ್ವರೆಗೆ, ಟಾಂಗಾ ಕೂಟ್ನಿಂದ ನಮ್ಮದು ಗಾಂಧಿ ಸರ್ಕಲ್ವರೆಗೆ, ಆನಂತರ ಒಳಗಡೆ ಮಾರ್ಕೆಟಲ್ಲಿ ಕೂಡ ಯಾವ ರೀತಿ ಒನ್ ವೇ ಯಾವ್ದು ಮಾಡಬೇಕು, ಟೂ ವೇ ಯಾವ್ದು ಮಾಡಬೇಕು, ಆನಂತರ 2 ವೀಲರ್ ಪಾರ್ಕಿಂಗ್ ಯಾವ ಕಡೆ ಕೊಡಬೇಕು, 4 ವೀಲರ್ ಪಾರ್ಕಿಂಗ್ ಯಾವ ಕಡೆ ಕೊಡಬೇಕು, ಆ ಜನರಿಗೆ ಓಡಾಡಲಿಕ್ಕೆ ತೊಂದರೆ ಆಗದೇ ಇರೋ ಹಾಗೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದು ಒಂದು ಬ್ಲೂ ಪ್ರಿಂಟ್ ಆಲ್ರೆಡಿ ನಾವು ರೆಡಿ ಮಾಡಿದ್ದೀವಿ. ಈಗ ರಫ್ ಆಗಿ ಪ್ರೂಫನ್ನು ಕೂಡ ಮಾಡಿದ್ದೀವಿ. SP ಸರ್ ನಿರ್ದೇಶನ ಮತ್ತು DYSP ಅವರ ಒಂದು ಸಹಕಾರದೊಂದಿಗೆ ಟ್ರಾಫಿಕ್ ಮತ್ತು ಟೌನ್ PSI CPI ಅವ್ರ ಜೊತೆಗೆ ಸೇರಿಬಿಟ್ಟು ನಾನು 4 ದಿವಸದ ಹಿಂದೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಟೋಟಲಿ ಗದಗ ಬೆಟಗೇರಿಯ ಟ್ರಾಫಿಕ್ಕಿಗೆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬೇಕು, ಆರ್ಥಿಕ ಸಹಾಯ ಆಗಲಿ. ಆರ್ಥಿಕ ಸಹಾಯ ಅಂದರೆ ಏನು ಬರುತ್ತೆ ಸರ್? ಸಿಗ್ನಲ್ಗಳನ್ನು ಅಳವಡಿಸಬೇಕಾಗುತ್ತೆ, ರೋಡಿಗೆ ನಾವು ಸಿಗ್ನಲ್ಗಳನ್ನು ಕೊಡಬೇಕಾಗ ಏನು ರಿಫ್ಲೆಕ್ಟ್ ಲೈಟ್ಗಳನ್ನು ಕೊಡಬೇಕಾಗ್ತೈತಿ. ಆ ರಿಫ್ಲೆಕ್ಟ್ ಲೈಟ್ಗಳನ್ನು ಮತ್ತು ಜೊತೆಗೆ ಮಾರ್ಕರ್ಗಳನ್ನು, ಅಂದರೆ ಯಾವ ಕಡೆ ಯಾವ ಸ್ಪೀಡಲ್ಲಿ ಬರಬೇಕು, ಯಾವ ಕಡೆ ಪಾರ್ಕಿಂಗ್, ಅವೆಲ್ಲ ಹಾಕಲಿಕ್ಕೆ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀವಿ. ಅದ್ರ ಪೂರ್ವಭಾವಿಯಾಗಿ ಈಗಾಗಲೇ ನೀವು ಅಲ್ಲಿ ಮಾರ್ಕೆಟಲ್ಲಿ ಹೋದ್ರೆ ನೋಡ್ಬೋದು, ವೈಟ್ ಬೆಲ್ಟ್ ಕಾಣುತ್ತೆ, ಬೆಲ್ಟ್ ಅನ್ನು ಹಾಕಿದ್ದೀವಿ. ಅದರಿಂದ ಈಚೆ ಬರಬಾರ್ದು ಅಂತ ಆಲ್ರೆಡಿ ಪ್ರಥಮ ಹಂತದ ಇದೊಂದು ಕಾರ್ಯಾಚರಣೆ ಮಾಡಿದ್ದೀವಿ. ಜೊತೆಗೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ದೀವಿ. ಆ CC ಕ್ಯಾಮ್ರಾದೆಲ್ಲ ಕಂಟ್ರೋಲ್ ಯೂನಿಟ್ SP ಆಫೀಸಿಗೆ ಕನೆಕ್ಟ್ ಇದೆ. ಈಗ SP ಆಫೀಸಲ್ಲಿ ದೊಡ್ಡೊಂದು ಮಾನಿಟರಿಂಗ್ ಇದೆ. ಅದೆಲ್ಲ ಮಾನಿಟರಿಂಗಲ್ಲಿ ಅವರು ಪ್ರತಿ ಕ್ಷಣನೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ನನ್ನ ಕೊನೆ ಹಂತದ ಪ್ರಶ್ನೆ. ಸರ್, ಈ ಎಲ್ಲದಕ್ಕಿಂತ ಮೇಜರವಾಗಿ ನಮ್ಮ ಗ್ರೌಂಡ್ ವರ್ಕ್ನಲ್ಲಿ ಬರ್ತಾ ಇರುವಂಥ ಪ್ರಶ್ನೆ, ಈ ಆಟೋ ಚಾಲಕರು, ಈ ಪ್ಯಾಸೆಂಜರ್ ಹೊಡೆಯುವಂಥ ಆಟೋ ಚಾಲಕರು, ಇವ್ರಿಗೆ ಯಾವ ಕಡೆಯಿಂದ ವಾಹನ ಬರುತ್ತೆ, ಯಾವ ಕಡೆ ರೂಲ್ಸ್ ಇದೆ, ಹೇಗೆ ಹೋಗ್ಬೇಕು ಅನ್ನೋದು ಅದ್ರ ಬಗ್ಗೆ ಜಾಗೃತಿ ಇಟ್ಕೊಳ್ಳೋಂಗಿಲ್ಲ. ನಡು ಮಧ್ಯದಲ್ಲಿ ಬಂದು ಒಳಗಡೆ ಬಂದುಬಿಡ್ತಾರೆ ಸರ್ ಅವರು. ಇಂಥವ್ರ ಬಗ್ಗೆ ತಾವು ಟ್ರಾಫಿಕ್ನಿಂದ ನೀವೆಲ್ಲರೂ ಕೂಡಿಕೊಂಡು ಒಂದಕ್ಕೆ ಏನಾದರೂ ಇದಕ್ಕೆ ಪರಿಹಾರ ಹುಡುಕುವಂಥ ಪ್ರಯತ್ನ ಸರ್ ಒಂದು. ಆಮೇಲೆ ವಿಶೇಷವಾಗಿ ನಾನು ಬರಬೇಕಾದ್ರೆ ಒಂದು 2-3 ಮಂದಿ ನಾನು ನೋಡಿದೆ. ಆ ಯುವಕರು ಬಾಲ ಯುವಕರು ಇದ್ದಾರೆ, ಅವರು ಕೂಡ ಚಾಲನೆ ಮಾಡ್ತಾ ಇದ್ರು ಸರ್. ಆಟೋಗಳಿಗೆ ನನ್ನ ಇಲಾಖೆಯ ವ್ಯಾಪ್ತಿಯಲ್ಲಿ ಆಟೋಗಳಿಗೆ ಸ್ಟ್ಯಾಂಡ್ಗಳನ್ನು ಕಲ್ಪಿಸಿಕೊಡುವಂಥದ್ದು ಒಂದು ನಮಗೆ ಅವಕಾಶ. ಬಟ್ಟು ಈ 18 ವರ್ಷ ಆಗದೇ ಇರೋದು, ಡ್ರೈವಿಂಗ್ ಲೈಸೆನ್ಸನ್ನು 18 ವರ್ಷ ಆಗದೇ ಇರೋರಿಗೆ ಲೈಸೆನ್ಸ್ ಕೊಡಲ್ಲ. ಒಂದು ವೇಳೆ ಅಂಥ ಲೈಸೆನ್ಸ್ ಇಲ್ಲದೆ ಇರತಕ್ಕಂಥವ್ರು ಡ್ರೈವಿಂಗ್ ಮಾಡ್ತಾ ಇರೋದು ತಪ್ಪು. ಹೌದು, ಅಪರಾಧ, ತಪ್ಪು ಆಗ್ತದೆ, ಮಾಡಬಾರ್ದು ಅವರು ಕೂಡ. ಜೊತೆಗೆ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಐತಿ. ಇದು ಟ್ರಾಫಿಕ್ನವ್ರಿಗೆ ಮತ್ತು RTO ಅವ್ರ 2 ಇಲಾಖೆಯ ಸಹಕಾರ ನಮಗೂ ಕೂಡ ಬೇಕಾಗುತ್ತೆ. ಇದನ್ನು 2 ಜವಾಬ್ದಾರಿನೂ ಅವ್ರಿಗಿದೆ. ನಮಗಿಂತ ನನಗೆ 20% ಇದ್ದರೆ ಅವ್ರಿಗೊಂದು 80% ಇದೆ 2 ಇಲಾಖೆಯವ್ರಿಗೆ. ನಾನು ಅವ್ರ ಜೊತೆಗೆ ಒಂದು ಸಭೆ ಮಾಡಿ ನನ್ನಿಂದನೂ ಏನು ಸಹಕಾರ ಬೇಕು ಅವ್ರಿಗೆ ನೀಡಿ ಅದನ್ನು ಕೂಡ ಒಂದು ಸುವ್ಯವಸ್ಥಿತವಾಗಿ ಡ್ರೈವಿಂಗ್. ಯಾಕಂದರೆ ಆಟೋ ಚಾಲಕರು, ಆಟೋದವ್ರ ಜೀವನ ಅಂದರೆ ಬಡತನ ಪರಿಸ್ಥಿತಿ, ಉದ್ಯೋಗ ಇಲ್ಲ ಅನ್ನೋ ಒಂದು ದಿಶೆಯಲ್ಲಿ ಅವ್ರು ಪಾಪ ತಮ್ಮ ಜೀವನ ಮಾಡ್ತಾ ಇರ್ತಾರೆ. ಅವ್ರ ಜೀವನಿಗೆ ನಾವು ಅವರಿಗೆ IC ಆ್ಯಕ್ಟಿವಿಟೀಸನ್ನು ಮಾಡಬೇಕಾಗುತ್ತೆ. ನಾವು ಅಡ್ಡದಿಡ್ಡ ಹೊಡೆಯೋದ್ರಿಂದ ಏನಾಗ್ಬೋದು, ಅವರಿಂದನೇ ಅವ್ರ ಮನೆತನ ನಡೀತಿರ್ತಾ ಇರುತ್ತೆ. ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ವಗೇರೆ ಆಯಿತು ಅಂದ್ರೆ ಆ ಮನೆತನಕ್ಕೆ ತೊಂದರೆ ಆಗ್ತೈತಿ. ಈ ರೀತಿ ನೀವು ಮಾಡಬಾರ್ದು. ಯೂನಿಫಾರ್ಮಲ್ಲಿ ಇರಬೇಕು, ಹ್ಯಾಂಗ್ಲೋಸ್ ಹಾಕ್ಕೋಬೇಕು. ಅದೆಲ್ಲ ಅವರಿಗೆ IC ಕಾರ್ಯಕ್ರಮ ಮಾಡುವಂಥದ್ದು ಒಂದು ಕಾರ್ಯಕ್ರಮನ ನಾವು ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಪವಾರ್ ಸರ್ ಅವರೇ, ತಮಗೆ ಇಲ್ಲಿ ಅವಕಾಶ ಸಿಕ್ಕಿರತಕ್ಕಂಥ ಸಂದರ್ಭದಲ್ಲಿ ತಾವು ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗುವವರಿಗೆ ಈ ಗದಗ ಬೆಟಗೇರಿ ಸಿಟಿಗೆ ನಿಮ್ಮ ಕನಸು ಏನು ಸರ್? ಇಲ್ಲಿ ಇರುವವರೆಗೆ ಅದು ಒಂದು ಮೂಲತಃ ಜಿಲ್ಲೆ, ಹುಟ್ಟಿ ಬೆಳೆದಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಗೆ ಯಾವ ರೀತಿ ಕೆಲಸ ಮಾಡಿ ತೃಪ್ತಿದಾಯಕವಾಗಿ, ನನ್ನ ತೃಪ್ತಿಯಾಗಿದೆ, ನಾ ಇಲ್ಲಿ ಬಂದಾಗಿದ್ದ ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ. ಕಮಿಟಿಯವರು ನನಗೆ ಅದೇ ರೀತಿ ಬೆಂಬಲ ಕೊಟ್ಟಿದ್ದಾರೆ, ಸಚಿವರು ಕೂಡ ಅದೇ ರೀತಿ ಪಕ್ಷಾತೀತವಾಗಿ ಬೆಂಬಲ ನೀಡ್ತಾ ಇದ್ದಾರೆ, ಕಮಿಟಿಯವರು ಕೂಡ ಪಕ್ಷಾತೀತವಾಗಿ ಬೆಂಬಲ ನೀಡ್ತಾ ಇದ್ದಾರೆ, ಮತ್ತು ಎಲ್ಲ ಸಿಬ್ಬಂದಿಯವರು ಕೂಡ, ಎಲ್ಲ ಡಿಪಾರ್ಟ್ಮೆಂಟ್ನವರು, ವಿಶೇಷವಾಗಿ ಸ್ವಚ್ಛತಾ ಪೌರ ಕಾರ್ಮಿಕರು ಅವರೆಲ್ಲರೂ ಕೂಡಿಕೊಂಡು ನಿಮಗೆ ಸಪೋರ್ಟ್ ಇರೋದ್ರಿಂದ ತಾವು ಇಲ್ಲಿ ಇರುವವರಿಗೆ ಯಾವ ರೀತಿ ಕೆಲಸವನ್ನು ಮಾಡಬೇಕಂತ ಹೇಳಿ ನಿಮ್ಮ ಕನಸು ಏನು ಸರ್? ನನ್ನ ಕೊನೆ ಪ್ರಶ್ನೆ ಸರ್, ನನ್ನ ಕನಸು ಫಸ್ಟ್ ಇರೋದು ಕುಡಿಯೋ ನೀರು. ಈ ಊರಿಗೆ ನಾನು ಈ ಮಾತು ಹೇಳಿದ್ರು ತಪ್ಪಾಗಲಿಕ್ಕೆ ಇಲ್ಲ ಅಂತ ನನ್ನ ಆಸೆ. ಮಾನ್ಯ ಸಚಿವರು 4 ದಿವಸಕ್ಕೊಂದು ಸಾರಿ ನೀರು ಕೊಡಕತ್ತೇನ್ರಿ ಸರ್ ಅಂತ ಹೇಳ್ಬೇಕಪ್ಪ ನೀ ನನಗೆ. ಗದಗ ಬೆಟಗೇರಿ ಸಾರ್ವಜನಿಕರಿಗೆ 4 ದಿವಸಕ್ಕೊಮ್ಮೆ ನೀರು ಕೊಡಕತ್ತೇನ್ರಿ ಸರ್ ಅಂತ ನಿನ್ನ ಬಾಯಾಗ ಬಂದಾಗ ನನಗೆ ಸಮಾಧಾನ ಆಗ್ತೈತೆ ನೋಡು ಅಂತ ಹೇಳಿದ್ದಾರೆ. ನಂದು ಓವರ್ ಆಲ್ 99% ನಂದು ವ್ಯೂ ಇರೋದು ವಾಟರ್ ಸಪ್ಲೈ ಬಗ್ಗೆ. ಯಾಕಂದರೆ ಮನುಷ್ಯನಿಗೆ ಬೇಕಾಗಿರೋದು ಫಸ್ಟ್ ಜೀವಜಲ.
ಆ ನೀರನ್ನು ನಾವು ಕೊಟ್ಬಿಟ್ವಿ ಅಂತಂದರೆ ಎಷ್ಟೋ ಜನ ಹ್ಯಾಪಿ ಆಗಿರ್ತಾರೆ. ಸ್ವಚ್ಛತೆ ಮಾಡೋದು ಅದು ಎಲ್ಲ ನಂತರ ತಗೊಳ್ಳೋಣ ಅನ್ನೋ ಒಂದು ವಿಚಾರದಲ್ಲಿ ನಾನು ವಾಟರ್ ಸಪ್ಲೈ ಬಗ್ಗೆ ಕೈ ಹಾಕಿದ್ದೀವಿ. ನಾವೆಲ್ಲ ನಗರಾಡಳಿತದ ಸಿಬ್ಬಂದಿಯವರೆಲ್ಲ ಸೇರಿಬಿಟ್ಟು, ಜೊತೆಗೆ ನಮ್ಮ ಡಿಸ್ಟಿಕ್ ಆಡಳಿತದಿಂದ ಆಗಲಿ, ನಮ್ಮ ಜಿಲ್ಲಾಧಿಕಾರಿಗಳಾಗಲಿ, ಯೋಜನಾ ನಿರ್ದೇಶಕರಾಗಲಿ, ಇವನ್ ನಮ್ಮ ಸೆಕ್ರೆಟ್ರಿ ಮೇಡಮ್ ಕೂಡ ಈ ವಾಟರ್ ಸಪ್ಲೈ ಬಗ್ಗೆ ವೆರಿ ಇಂಟ್ರೆಸ್ಟೆಡ್ ಆಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ವ್ಯೂ ಇದೆ, ಇನ್ನೊಂದು 4-5-6 ಮಂತ್ ಲಾಸ್ಟ್ ಅಷ್ಟರಲ್ಲೇ ನಾವು ಗದಗ ಬೆಟ್ಟಿಗೇರಿಗೆ ನೀರು ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀವಿ. ಅದನ್ನು ಮಾಡೇ ಮಾಡ್ತೀವಿ. ಆ ದೇವರು ಭಗವಂತ ತಮ್ಮೆಲ್ಲರ ಒಂದು ಒಳ್ಳೆಯ ಶುಭ ಹಾರೈಕೆಯ ಆಶೀರ್ವಾದ ನಮಗೆ ಬೇಕು, ಇದನ್ನು ಮಾಡಲಿಕ್ಕೆ ಯಾವುದೇ ವಿಘ್ನ ಬಾರಲಾರ್ದಂಗೆ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ನೀವು ನಂಬಿರ್ತಕ್ಕಂಥ ಭಗವಂತ ಸಬ್ಕಾ ಮಾಲೀಕ್ ಏಕ್ ಹೈ ಸಾಯಿಬಾಬಾ, ಆ ಭಗವಂತನ ಆಶೀರ್ವಾದ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ನಿಮಗೆ ನಾವು ನೀಡ್ತಾ ಇರುವಂಥ ಬೆಂಬಲ ಮತ್ತು ನಿಮ್ಮ ಕಮಿಟಿಯ ಪಕ್ಷಾತೀತವಾದಂಥ ಬೆಂಬಲ, ಸಚಿವರು ಶಾಸಕರಿದ್ದಾಗ ಅವರ ಪಕ್ಷ, ಸಚಿವರಾಗಿದ್ದಾಗ ಪಕ್ಷಾತೀತ ಮತ್ತು ಶಾಸಕರಾಗಿ ಬಂದ ಮೇಲೆ ಕೂಡ ಅವರು ಪಕ್ಷಾತೀತವಾಗಿ ಶಾಸಕರು. ಆದರೆ ಎಲ್ಲರೂ ಬೆಂಬಲ ನಿಮ್ಮ ಜೊತೆಗಿದೆ ಮತ್ತು ತಾವೇನು ಅಂದ್ಕೊಂಡಿರಿ ಆ ಕೆಲಸ ಮಾಡೋದರಲ್ಲಿ. ಮತ್ತು ಈ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ನಿರೂಪಕನಾಗಿರ್ತಕ್ಕಂಥ DJ ಕುಂದೂರ್ ಅವರಿಂದ ಇವತ್ತು ನಾನು ಈ ವೇದಿಕೆಯಿಂದ ಹೇಳ್ತಾ ಇದ್ದೇನೆ, ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು, ರಾಜಾರಾಮ್ ಸರ್, ಶಿವಾಜಿ ಪವಾರ್ ಅವರೇ, ನಮ್ಮ ಕಡೆಯಿಂದ 24 ತಾಸಿನಲ್ಲಿ 24x7 ಯಾವತ್ತಾದರೂ ಕೂಡ ನಿಮಗೆ ಸಹಾಯ ಸಹಕಾರ ಬೇಕಾದರೆ ಈ ಲೈವ್ ಮುಖಾಂತರ, ಈ ರೆಕಾರ್ಡಿಂಗ್ ಮುಖಾಂತರ ಹೇಳ್ತಾ ಇದ್ದಾರೆ, ಯಾವತ್ತೂ ಬೇಕಾದರೆ 24x7 ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ. ಥ್ಯಾಂಕ್ ಯು. ನಿಮ್ಗೆ ಏನು ಸಹಾಯ ಬೇಕು, ಸಹಕಾರ ಬೇಕು, ಎಲ್ಲಿವರೆಗೂ ಅದನ್ನು ಮಾಡಿ ತಲುಪಿಸಿಕೊಡುವುದು ನಮ್ಮ ಜವಾಬ್ದಾರಿ. ಮತ್ತು ವಿಶೇಷವಾಗಿ ತಾವು ಈ ನಗರಸಭೆಗೆ ಏನು ಸಮಯ ಕೊಡ್ತಾ ಇದ್ದೀರಿ, ಆಮೇಲೆ ಎಲ್ಲದಕ್ಕಿಂತ ನನಗೆ ಗ್ರೇಟ್ ಅನಿಸಿದ್ದು ಏನಂತ ಹೇಳಿದರೆ, ತಾವೇನು ನಾನು ಎಲ್ಲಿ ವರ್ಕ್ ಮಾಡ್ತೇನೆ ಅಲ್ಲೇ ನನ್ನ ಸ್ಟೇ ಅಂತ ನೀವು ಅಂದ್ರಲ್ಲ, ಇಟ್ಸ್ ಅ ಗ್ರೇಟ್ ಸರ್. ಯಾಕಂತ ಹೇಳಿದರೆ ಅವಾಗ ನಾವು ಸಾಮಾನ್ಯವಾಗಿ ಚರ್ಚೆ ಮಾಡಬೇಕಾದ್ರೆ ನೀವು ಈ ಮಾತು ಹೇಳಿದ್ರಿ. ನಾನು ಕೂಡ ಈ ಮಾಧ್ಯಮ ಫೀಲ್ಡ್ನಲ್ಲಿ 2015ರಿಂದ ಈ ಜರ್ನಿಗೆ ನಾನು ಬಂದಾಗ ಡಿಸೆಂಬರ್ 2015 ಕ್ರಿಸ್ಮಸ್ ಡೇ 25 ಅವತ್ತೇ ನನ್ನ ಜಾಯ್ನಿಂಗ್ ಆಗಿರ್ತಕ್ಕಂಥದ್ದು. ಅಲ್ಲಿಂದ ನನ್ನ ಪ್ರಾರಂಭ ಆಗಿರ್ತಕ್ಕಂಥ 11 ವರ್ಷ ಜರ್ನಿಯಲ್ಲಿ ಈಗ 6-7 ತಿಂಗಳಿಂದ ನಾನು ಬೇರೆ ಕಡೆ ಮನೆ ಮಾಡಿದ್ದೇನೆ. ಸುಮಾರು 10 ವರ್ಷ ನಾನು ಒಂದೇ ಪ್ಲೇಸ್ನಲ್ಲಿ ಹುಬ್ಬಳ್ಳಿಯಿಂದ ನನ್ನ ವಿಲೇಜ್ಗೆ ಹೋಗ್ಬೇಕಂದ್ರೆ ಹತ್ತತ್ರ ಇಲ್ಲಾಂದ್ರೂ 50-60 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಜರ್ನಿ 120 ಕಿಲೋಮೀಟ್ರ್ ನಾನು ಮಾಡ್ತಿದ್ದೆ. ಅದೇ ಗ್ರೇಟ್ ಸರ್. ಹೇಗೆ ಸರ್ ಇದು ನೀವು ಅಲ್ಲೇ ಮನೆ ಮಾಡೋದು ಕಾರಣ ಏನು? ಕಾರಣ ಅಂದ್ರೆ ಸರ್, ನಾವೊಂದು ಜವಾಬ್ದಾರಿಯುತ ಹುದ್ದೆಯೊಳಗಿದ್ದೀವಿ. ಸಾರ್ವಜನಿಕರಿಗೆ ನೇರವಾಗಿ ಸಂಪರ್ಕದಲ್ಲಿ ಬರ್ತಕ್ಕಂಥ ಹುದ್ದೆಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ, ನಾನು ಆಫೀಸ್ ಅವರ್ಸ್ 5:15 ಮುಗೀತು ಅಂತಂದರೆ, ನಾನು ಬೇರೆ ಕಡೆ ಮನೆ ಇತ್ತು ಅಂದರೆ, ಬೇರೆ ಊರಲ್ಲಿ ನನ್ನ ಮನೆ ಇತ್ತು ಅಂದರೆ, ನನ್ನ ದೃಷ್ಟಿ ಊರ ಕಡೆ ಹೋಗೋದ್ರ ಕಡೆ ಹೋಗ್ತೈತಿ. ಊರಿಗೆ ಹೋಗ್ಬೇಕು, 5:15 ಆಯ್ತು, ಬಸ್ ಪಾಸ್ ಆಗ್ತೇನೋ, ಅಥವಾ ನಾನು ವೆಹಿಕಲ್ ಹೋಗ್ಲಿಕ್ಕೆ ಮುಟ್ಲಿಕ್ಕೆ ನನಗೆ ಎಷ್ಟು ತಾಸು ಜರ್ನಿ ಬೇಕಾಗ್ತೈತಿ, ನಾನು ಊರಿಗೆ ಹೋಗ್ಬೇಕು, ಏನೋ ತರಬೇಕು, ಏನೋ ಕೊಡಬೇಕು ಅನ್ನೋ ದೃಷ್ಟಿ ಸಂಜೆ ಆದ ತಕ್ಷಣವೇ ನಮ್ಮದು ದೃಷ್ಟಿ ಬೇರೆ ಕಡೆ ಹೋಗ್ತೈತೆ, ನಮ್ಮಂತ ಇರ್ತೈತಿ, ಲಾಗೌಟ್ ಆಗಿಬಿಡುತ್ತೆ. ಹೀಗಾಗಿ ನಾನು ಇನ್ನೂ 1 ತಾಸು ಇವತ್ತು ಹೆಚ್ಚಿಗೆ ಇಲ್ಲಿ ಮುನ್ಸಿಪಾಲ್ಟಿ ಕೆಲಸ ಮಾಡಿದೆ ಅಂತಂದ್ರೆ, ನಾಳೆ ಬೆಳಗ್ಗೆ 1 ತಾಸು ನನ್ನ ಕೆಲಸ ಕಡಿಮೆ ಆಗುತ್ತಲ್ಲ. ಒಂದು ಸರ್, ನನ್ನ ಟೇಬಲ್ ಮೇಲೆ ಏನು ಇವತ್ತು ಫೈಲ್ ಬರ್ತಾವೆ, 100 ಫೈಲ್ ಬರಲಿ ಒಂದು ದಿವಸಕ್ಕೆ, ಅವತ್ತು ಅಷ್ಟು ಕ್ಲಿಯರ್ ಮಾಡಿ ಇಲ್ಲ. ರಾತ್ರಿ 10 ಗಂಟೆ 11 ಗಂಟೆ ಎವ್ರಿ ಡೇ ನಾವು ಹೋಗೋದು 9 ಗಂಟೆ ಮಟ್ಟ ಪ್ರತಿ ದಿವಸ ನಾನು ಆಫೀಸಲ್ಲೇ ಇರ್ತೀನಿ. 9 ಗಂಟೆವರೆಗೂ, ರಾತ್ರಿ 9 ಮಿನಿಮಮ್ ಟೈಮ್ ಇದು. 9 ಗಂಟೆ ಮಿನಿಮಮ್ ಟೈಮ್. ಹಾಗಾದ್ರೆ ನಾನು ಇವತ್ತು ಲೇಟಾಗಿ ಬಂದರೂ ನಡೀತದೆ ನನಗೆ. 9 ಗಂಟೆ ನಾವು ಇರೋದು. ಸಾಯಂಕಾಲ 7 ಗಂಟೆಯಿಂದ ನಂದು ವರ್ಕ್ ಸ್ಟಾರ್ಟ್ ಆಗುತ್ತೆ. ನಾಳೆ ಏನಿದೆ, ಕೋರ್ಟ್ ಕೇಸ್ ಏನಿದ್ದಾವೆ, ಲೋಕಾಯುಕ್ತ ಕೇಸ್ ಏನಿದ್ದಾವೆ, ಎಮರ್ಜೆನ್ಸಿ ಪತ್ರಗಳು ಯಾವಿದ್ದಾವೆ, ಈಗ ತಂದು ಇಟ್ಟಿದ್ದಾರೆ ಸರ್ ಪತ್ರಗಳು, ಟಪಾಲು ಬಂದಿದ್ದಾವೆ, ಅವು ಏನಿದ್ದಾವೆ, ಅವ್ರಿಗೆ ಯಾರಿಗೆ ಉತ್ತರ ಕೊಡಬೇಕು, ಯಾವ ಸೆಕ್ಷನ್ಗೆ ಹಾಕಬೇಕು, ಯಾರಿಗೆ ಹಾಕಬೇಕು, ರಾತ್ರಿ ಎಲ್ಲ ಕುಂತ್ಕೊಂಡು ಮಾರ್ಕ್ ಮಾಡಿ ಅವ್ರಿಗೆ ಹೆಸರು ಹಾಕಿ ಆರ್ಡರ್ ಹಾಕಿ ನಾನು ಮನೆಗೆ ಹೋಗ್ತೀನಿ. ಅವತ್ತಿನ ಕೆಲಸ ಅವತ್ತು ಮುಗಿಸ್ಕೊಂಡೇ ನಾನು ಮನೆಗೆ ಹೋಗೋದು. ಅಂದರೆ ನಾಳೆಯ ವಿಚಾರ ಇಟ್ಕೊಳ್ಳೋದಕ್ಕಿಂತ ನಾಳೆಯ ಅರ್ಧ ಕೆಲಸ ಇವತ್ತೇ ಮುಗಿಸೋನು. ಅದಕ್ಕೆ ಏನು ಬೇಕು ಅಂತಂದರೆ ನನ್ನ ಫ್ಯಾಮಿಲಿ ಸಹಕಾರನೂ ಬೇಕು. ಇನ್ನೊಂದು ಇಂಪಾರ್ಟೆಂಟ್, ನನ್ನ ಕುಟುಂಬದವರು ನಾನು ಸರ್ವಿಸ್ ಸೇರಿದಾಗಿನಿಂದ ಇಲ್ಲಿವರೆಗೂ ಒಂದು ದಿವಸ 1 ತಾಸು ಜಲ್ದಿ ಮನೆಗೆ ಬರ್ರಿ ಅಂತ ಫೋನ್ ಮಾಡಿಲ್ಲ. ಹೇಗೆ ನಡ್ಕೊಂಡ್ರಿ ನೀವು ಸರ್? ಅದು ಏನೋ ಗಾಡ್ ಗಿಫ್ಟು,
ನನ್ನ ಹೆಂಡತಿನೂ ಕೂಡ ಹಾಗೆ ಸಿಕ್ಕಿದ್ದಾಳೆ ನನಗೆ. ನಿಮಗೊಂದು ಹೇಳೋದಂದರೆ 98ರಲ್ಲಿ 2000ರಲ್ಲಿ ನನ್ನ ಮದುವೆ, 1/12/2000 ನನ್ನ ಮದುವೆ ಆಗಿರೋದು. ಅವತ್ತಿಂದ ಸರ್ ಇವತ್ತು ಟಿಲ್ ಟುಡೇವರೆಗೂ ನಾನು ಅವಳು ಸೇರಿಬಿಟ್ಟು ಒಂದು ಪಿಕ್ಚರ್ ಸಹಿತ ನೋಡಿಲ್ಲ. ಅವ್ರು ಪಿಕ್ಚರ್ಗೆ ಹೋಗಿ ನಂತ ಅವಳು ಕೇಳಿಲ್ಲ, ಪಿಕ್ಚರ್ಗೆ ಹೋಗೋಣ ಅಂತ ನಾನು ಹೇಳಿಲ್ಲ. ಬಟ್ ಗ್ರೇಟ್ ಸರ್. ಏನು ಇದರಲ್ಲಿ ಆಫೀಸ್ ನಾನು ದುಡಿತಾ ಇರ್ತಕ್ಕಂಥ ಕ್ಷೇತ್ರ ನನಗಿದು ಪವಿತ್ರವಾದದ್ದು. ಇವತ್ತು ನನ್ನ ಹೆಂಡತಿ ಮಕ್ಕಳು ನನ್ನ ತಾಯಿ ಎಲ್ಲರೂ ಮನೆಯಲ್ಲಿ ಊಟ ಮಾಡಿ ಚೆನ್ನಾಗಿ ಅವ್ರು ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಈ ಮುನ್ಸಿಪಾಲ್ಟಿ. ಇದು ನನಗೆ ಅನ್ನ ಹಾಕುತ್ತೆ. ನಾನು ಇದಕ್ಕೆ ಶ್ರದ್ಧೆಯಿಂದ ಇರಬೇಕು. ಮನೆಯಲ್ಲ, ತಂತ್ರ ಮನೆ, ಕುಟುಂಬನೂ ಕೂಡ ನಿರ್ವಹಣೆ ಮಾಡೋದು, ಅವ್ರನ್ನ ಜೋಪಾನ ಮಾಡೋದು ನಮ್ಮ ಕರ್ತವ್ಯ. ನಿಮ್ಮ ಪ್ರಕಾರ ಮೊದಲನೇ ಮನೆ ನೀವು ಕೆಲಸ ಮಾಡ್ತಾರಂತ ಸ್ಥಳ. ನನಗಿದೇ ದೇವಸ್ಥಾನ, ನನಗಿದೇ ದೇವಸ್ಥಾನ. ನನಗೆ ಇಲ್ಲಿ ಏನೂ ತೊಂದರೆ ಆಗಬಾರ್ದು. ಫಸ್ಟ್ ಒಂದು ವೇಳೆ ನಾನು ಬೇರೆ ಕಡೆ ಮನೆ ಮಾಡಿದಾಗ ಒಬ್ರು ಯಾರೋ ಗಣ್ಯ ವ್ಯಕ್ತಿಗಳು ಅಥವಾ ನಮ್ಮ ಸಚಿವರು ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ನಮ್ಮ ಯೋಜನಾ ನಿರ್ದೇಶಕರಾಗ್ಬೋದು, 8 ಗಂಟೆಗೆ ಒಂದು ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ ಕಮಿಷನರ್, ಹಿಂಗೊಂದು ತೊಂದರೆ ಆಗಿದೆ, ಅರ್ಜೆಂಟ್ ಬರ್ರಿ ಅಂತೇಳಿ. ನಾನು ಬೇರೆ ಕಡೆ ಮನೆ ಮಾಡಿದ್ರೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಟೈಮ್ ಎಷ್ಟು ಬೇಕು? ಹೌದು, ನಾನು ಕೂಡ ಟೆನ್ಷನ್ ತೊಗೊಂಡು ಬರಬೇಕು, ಆ ಕೆಲಸನೂ ಕೂಡ ಟೆನ್ಷನ್ನಿಂದನೇ ಮಾಡಬೇಕು. ಯಾಕೆ ಇವೆಲ್ಲ ಟೆನ್ಷನ್ನು? ನಾವೆಲ್ಲಿ ವರ್ಕ್ ಮಾಡ್ತೀವಿ ಅಲ್ಲಿ ಇದ್ಬಿಟ್ರೆ ಮುಗೀತಲ್ಲಪ್ಪ. ಯಾವಾಗ ಕರೆದ್ರೂ ಹೋಗ್ಬೋದು, ಯಾವಾಗಾದ್ರೂ ಬರ್ಬೋದು, ಈಸಿ ಆಗಿಬಿಡುತ್ತೆ. ನಮ್ಮದು ಕೂಡ ಜೀವನ ಈಸಿ ಇರ್ತೈತಿಲ್ಲ. ನಾವು ರಿಸ್ಕ್ ಮತ್ತೊಬ್ಬರಿಗೂ ಕೊಡೋದಲ್ಲಿ ನಾವು ರಿಸ್ಕ್ ಹೊರಬೇಕಾಗ್ತೈತಿ. ಈ ಕಡೆ ನಿಮಗೂ ರಿಸ್ಕ್, ಈ ಕಡೆ ನಿಮ್ಮ ಡ್ರೈವರ್ಗೂ ರಿಸ್ಕ್, ಎಲ್ಲರಿಗೂ ರಿಸ್ಕ್. ಹೌದು, ನಾವೇ ಲೋಕಲ್ ಇದ್ಬಿಟ್ರೆ ಮುಗೀತಲ್ಲ. ನಾಳೆ ಬಂದು ನೋಡ್ತೀನಿ ಅನ್ನೋಕ್ಕಿಂತ ಇವತ್ತು ಹೋಗಿ ನೋಡ್ಬೋದಲ್ಲ ಆ ಕೆಲಸನ. ಗ್ರೇಟ್. ಈ ಒಂದು ಪದ್ಧತಿ ನನಗೆ ಕಲಿಸಿದ ಗುರು MB ಶೆಟ್ಟರ್ ಅಂತ, ಅವರು ಇದೇ ಗದಗಿನವರೇ. MB ಶೆಟ್ಟರ್ ಅಂತ ಹೇಳಿ, ಅವರಿಂದ ನಾವು ಟ್ರೈನ್ ಆದಂಥವ್ರು. ಅವರು ಒಂದೇ ಮಾತ ಹೇಳಿದರು, ನಿನಗೆ ಅಧಿಕಾರ ಅಂತಸ್ತು ಶಾಶ್ವತ ಅಲ್ಲ. ದೇವರು ಏನೋ ಒಂದು ಅನುಗ್ರಹ ಕೊಟ್ಟಿದ್ದಾನೆ ನಿನಗೆ ಈ ಕೆಲಸ ಮಾಡಲಿಕ್ಕೆ. ಸಾಧ್ಯವಾದಷ್ಟು ಆ ಕೆಲಸದ ಕಡೆ ನಿನ್ನ ದೃಷ್ಟಿಕೋನ ಇರಲಿ ಅವತ್ತು ಹೇಳಿದ್ದಾರೆ. ಅದನ್ನು ಇವತ್ತಿನವರೆಗೂ ನನ್ನ ಜೀವನದಲ್ಲಿ ನಾನು ಪಾಲಿಸ್ಕೋತಾ ಬಂದಿದ್ದೀನಿ. ನನ್ನ ಜೀವ ಇರುವವರೆಗೂ ನಾನು ಅದನ್ನೇ ಪಾಲಿಸೋ. ಥ್ಯಾಂಕ್ ಯು ಸರ್. ಈ ಪಾಠ ನಾವು ಕೂಡ ಇವತ್ತಿನಿಂದ ಕಲಿತೀವಿ ಅಂತೇಳಿ ಈ ರೆಕಾರ್ಡಿಂಗ್ ಮುಖಾಂತರನೇ ನಾನು ಪ್ರಮಾಣ ಮಾಡ್ತೇನೆ. ಥ್ಯಾಂಕ್ ಯು ಸರ್. ನಾವಿರುವವರೆಗೂ ಗದಗ ಬೆಟಗೇರಿ ಅವಳಿ ನಗರದ ಸಾರ್ವಜನಿಕರಿಗೆ ಒಂದು ವಿನಂತಿ ಏನು ಅಂತಂದರೆ, ಎಲ್ಲರೂ ನಿಮ್ಮ ಮನೆ ಮುಂದುಗಡೆ ಇರತಕ್ಕಂಥ ಕಸವನ್ನು ನೀಟಾಗಿ ತೆಗೆದುಬಿಟ್ಟು ಒಂದು ಬಾಕ್ಸಲ್ಲಿ ಒಂದು ಚೀಲದಲ್ಲಿ ಹಾಕಿಡ್ರಿ. ನಮ್ಮ ವೆಹಿಕಲ್ಗಳು ಪ್ರತಿನಿತ್ಯ ನಿಮ್ಮ ಮನೆ ಮುಂದುಗಡೆ ಓಡಾಡ್ತಾ ಇರ್ತವೆ. ಆ ಕಸಗಳನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ತ್ಯಾಜ್ಯ ಯಾವುದೇ ಇರ್ಬೋದು, ಈ ತ್ಯಾಜ್ಯ ಇರ್ಬೋದು, ಹಸಿ ತ್ಯಾಜ್ಯ ಇರ್ಬೋದು, ಒಣ ತ್ಯಾಜ್ಯ ಇರ್ಬೋದು, ತಮ್ಮ ಮನೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಎಲ್ಲ ತ್ಯಾಜ್ಯವನ್ನು ವಿಂಗಡಿಸಿ ಬೇರೆ ಬೇರೆ ಮಾಡಿ ನಮಗೆ ಕೊಟ್ಟಲ್ಲಿ ನಾವು ತೊಗೊಂಡು ಬರ್ತೇವೆ. ನಗರಸಭೆ ಸದಾ ನಿಮ್ಮ ಜೊತೆಗೆ ಇರುತ್ತೆ. ಜೊತೆಗೆ ನೀರನ್ನು ಮಿತವಾಗಿ ಬಳಸ್ರಿ. ನಾವು ನೀರು ಬಿಟ್ಟ ಮೇಲೆ ಸಾಕಷ್ಟು ಸಲ ನಾನು ನೋಡಿದ್ದೇನೆ, ಸಾಕಷ್ಟು ನಲ್ಲಿಗಳು ಓಪನ್ ಇರ್ತವೆ, ಹರಿದು ಗಟ್ರಗಳಿಗೆ ಹೋಗ್ತಾ ಇರ್ತವೆ. ನಾವು ನೀರು ಗದಗ ಬೆಟಗೇರಿ ತರಬೇಕಾತಂದರೆ 68 ಕಿಲೋಮೀಟರ್ ತರಬೇಕು ನಾವು ನೀರನ್ನು. ಒಂದು ತಿಂಗಳಿಗೆ 1.5 ಕೋಟಿ ರೂಪಾಯಿ ಎಲೆಕ್ಟ್ರಿಕಲ್ ಬಿಲ್, ಸ್ಟ್ರೀಟ್ ಲೈಟ್ ಆ್ಯಂಡ್ ವಾಟರ್ ಸಪ್ಲೈ ಎಲೆಕ್ಟ್ರಿಕಲ್ ಬಿಲ್ ಒಂದು ತಿಂಗಳಿಗೆ 1.5 ಕೋಟಿ ರೂಪಾಯಿ, 1,42,043,000 1,42,43,000 ಎಲೆಕ್ಟ್ರಿಕಲ್ ಬಿಲ್ ಬರುತ್ತೆ. ಪ್ಲಸ್ ಆ ಹುಡುಗರು ಸ್ಯಾಲ್ರಿ ಅದೆಲ್ಲ ಸೇರಿದರೆ 1.5 ಕೋಟಿ ರೂಪಾಯಿ ಪ್ರತಿ ತಿಂಗಳು ನಾವು ಖರ್ಚು ಮಾಡಿ ನಿಮಗೆ ನೀರು ತಂದು ಕೊಡ್ತಾ ಇದ್ದೀವಿ. ನಮ್ಮ ಜೊತೆಗೆ ದಯವಿಟ್ಟು ಸಹಕಾರ ಮಾಡಿರಿ, ಸಹಕರಿಸ್ರಿ. ನಾವು ನಿಮ್ಮ ಮನೆಯವರೇ, ನಿಮ್ಮ ಮನೆ ಮಕ್ಕಳೇ ಇದ್ದ ಹಾಗೆ ನೌಕರರು ಕೂಡ. ದಯವಿಟ್ಟು ನಮ್ಮ ಜೊತೆ ನೀವು ಸಹಕಾರ ಮಾಡಿ. ಏನು ತುಂಬಬೇಕಾದಂಥ ಕರಗಳಿದ್ದಾವೆ, ತಾವೆಲ್ಲರೂ ಸಕಾಲದಲ್ಲಿ ಕರವನ್ನು ಮುನ್ಸಿಪಾಲ್ಟಿ ಭರಣ ಮಾಡಿರಿ. ನೀವು ಕರ ಭರಣ ಮಾಡಿದರೆ ನಾನು ಒಂದು ಲೈಟನ್ನು ತಂದು ನಿಮ್ಮ ಮನೆ ಮುಂದೆ ಕತ್ಲಾಗೈತೆ ಅಂದ್ರೆ ಆ ಲೈಟನ್ನು ಹಾಕಲಿಕ್ಕೆ ಉಪಯೋಗ ಮಾಡ್ಬೋದು. ಜೊತೆಗೆ ಜುಲೈ, ಏಪ್ರಿಲ್, ಮೇ 30ರವರೆಗೂ 5% ರಿಯಾಯಿತಿಯನ್ನು ಸರ್ಕಾರ ಹೌಸ್ ಟ್ಯಾಕ್ಸ್ ತುಂಬಲಿಕ್ಕೆ ಇವಾಗ ಅವಕಾಶ. ಈ ತಿಂಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳು ಪೂರ್ಣ 2 ತಿಂಗಳಲ್ಲಿ ನೀವು ಕಂದಾಯವನ್ನು ಈ ವರ್ಷದ ಪ್ರಾರಂಭದಿಂದ ಅಂದರೆ ಮುಂದಿನ ಮಾರ್ಚ್ವರೆಗೆ ಇರತಕ್ಕಂಥ ನಿಮ್ಮ ಮನೆ ಕರವನ್ನು ನೀವು ಅಡ್ವಾನ್ಸ್ ಆಗಿ ಈ ಏಪ್ರಿಲ್ ಮತ್ತು ಮೇದಲ್ಲಿ ಭರಣ ಮಾಡಿದರೆ 5% ರಿಬೇಟನ್ನು ಕೊಡುವಂಥ ವ್ಯವಸ್ಥೆ ಸರ್ಕಾರ, ಅಂದರೆ 100ಕ್ಕೆ 95 ರೂಪಾಯಿ ತುಂಬಿಸ್ಕೋತೀವಿ. 5 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಇದ್ರದ್ದು ಪ್ರಯೋಜನ ಇದೆ. ಸರ್ಕಾರ ನೀಡಿದಂಥ ಇದ್ರದ್ದೊಂದು ಸದುಪಯೋಗನ ನೀವೆಲ್ಲರೂ ಮಾಡ್ಕೋಬೇಕು ಅಂಥೇಳಿ ತಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೆಲ್ಲ ವಿನಂತಿ ತಾವು ವರ್ಷದ ಪ್ರಾರಂಭದಲ್ಲಿ ತೆರಿಗೆ ವಿಷಯದಲ್ಲಿಯೂ ಕೂಡ ತಾವೇನು ಮಾತಾಡ್ತಾ ಇದ್ದೀರಿ, ಟ್ಯಾಕ್ಸ್ ವಿಷಯದಲ್ಲಿ ಕೂಡ
ಈ ನಮ್ಮ ಗದಗ ಬೆಟಗಿರಿ ಜನನೂ ಕೂಡ ಬುದ್ಧಿವಂತರಿದ್ದಾರೆ, ಎಸ್ ಇದಕ್ಕೂ ಕೂಡ ಅವರು ತಿಳ್ಕೊತಾರೆ ಮತ್ತು ಎಲ್ಲ ಒಂದು ವಿಷಯಕ್ಕೂ ಕೂಡ ಅರ್ಥ ಮಾಡಿಕೊಂಡು ಇಂಥ ಒಳ್ಳೆ ಕಮಿಷನರ್ ಸಿಕ್ಕಿದ್ದಾರೆ ನಿಮಗೆ. ಹತ್ತತ್ರ ಬಂದು ಅವರು 1 ವರ್ಷದ ನಿಯರ್ ಆಯಿತು. ಎಸ್ ಸರ್. ಈ 1 ವರ್ಷದ ನಿಯರ್ದಲ್ಲಿ ಇಂಥ ಕಮಿಷನರ್ ಅವರು ನಾವು ಕೂಡ ಬಯಸ್ತಾ ಇದ್ದೀವಿ ನಮ್ಮ ಹುಬ್ಳಿ ಧಾರವಾಡಕ್ಕೆ ಬರಲಿ ಅಂತ. ಯಾಕಂತ ಹೇಳಿದ್ರೆ ಈ ರೀತಿ ಕೆಲಸ ಮಾಡುವಂಥ ಕಮಿಷನರ್ಗಳನ್ನ ಇದ್ದರೆ ಅವ್ರಿಗೆ ಯಾವ ರೀತಿ ನಾವು ದುಡಿಸ್ಕೋಬೇಕು ಆ ರೀತಿ ನೀವು ಕೆಲಸ ತಗೋಬೇಕು. ಕೆಲಸ ಮಾಡೋರಿಗೆ ಕೆಲಸ ತಗೋಬೇಕು, ಕೆಲಸ ಮಾಡ್ಲಾರ್ದ ಬಗ್ಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಆದರೆ ಇದನ್ನು ಎಲ್ಲ ಪೂರ್ವಕವಾಗಿ ತಿಳ್ಕೊಬೇಕು. ಎಲ್ಲರಿಗಿಂತ ಇಂಪಾರ್ಟೆಂಟ್ವಾಗಿ ಇವರೇ ಬಂದು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮನೆ ಮುಂದುಗಡೆ ನೀವು ಕೂಡ ನೋಡಿ, ಕಸ ವಿಲೇವಾರಿ ಘಟಕದ ವಾಹನ ಬಂದಾಗ, ಆ ಕಸ ವಿಲೇವಾರಿ ವಾಹನ ಬಂದಾಗ ಅದ್ರ ಬಗ್ಗೆ ತಾವು ಕೂಡ ಡಿವೈಡೇಷನ್ ಮಾಡಿ, ಹಸಿ ಯಾವುದು ಒಣ ಯಾವುದು ಮತ್ತು ಯಾವುದು ಕಸ ಯಾವುದರಲ್ಲಿ ಹಾಕಬೇಕಂತೇಳಿ. ಆದರೆ ನೀರನ್ನು ಮಿತವಾಗಿ ಬಳಸೋದ್ರಿಂದ ಇವತ್ತು ನಾವು ಎಷ್ಟು ಕಡಿಮೆ ಬಳಸ್ತೀವಿ ಅಷ್ಟು ನಾಳೆಗೆ ನಮಗೆ ಮುಂಜಾಗ್ರತೆ ಅಡ್ವಾನ್ಸ್ ಆಗಿ ನಾವು ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಮೊನ್ನೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಮತ್ತು ಅಮೆರಿಕ ಯುದ್ಧದಲ್ಲಿ ನಾವು ಪೆಟ್ರೋಲ್ ಡೀಸೆಲ್ ನಾವು ಯಾವ ರೀತಿ ಸ್ಟಾಕ್ ಮಾಡ್ಕೊಳಕ್ಕೆ ಹೋಗಿ ಗಂಡಾಂತರ ಮತ್ತು ಅಪಘಾತಕ್ಕೆ ಈಡಾದ್ವಿ, ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಅವಾಗ ಸ್ಟಾಕ್ ಅದು ಹೈ ರೇಟ್ ಇದೆ ಅಂತೇಳಿ, ಇದು ಕಡಿಮೆ ರೇಟ್ ಇದೆ ಅಂತೇಳಿ, ಇದು ಎಷ್ಟು ಇಂಪಾರ್ಟೆಂಟು ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದು ಎಷ್ಟು ಇಂಪಾರ್ಟೆಂಟು ಅದು ಅಷ್ಟು ಇಂಪಾರ್ಟೆಂಟ್. ಇದನ್ನು ನೀವು ತಿಳ್ಕೊಂಡು ಕಮಿಷನರ್ ಜೊತೆ ಕೈ ಜೋಡಿಸ್ಬೇಕಂತೇಳಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ಭಗವಂತ ಇದೇ ರೀತಿ ನಿಮಗೆ ಸಹಕಾರ ನೀಡಲಿ, ಸಾಯಿಬಾಬಾ ನಿಮಗೆ ಇದೇ ರೀತಿ ಕರುಣೆ ತೋರಿಸ್ಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ ಸರ್. ಥ್ಯಾಂಕ್ ಯು.